ಹಲ್ಲೆಲೂಯಾ. ಥ್ಯಾಂಕ್ ಯು ಅಪ್ಪ. ಹಾಡುವೆ ನಲಿವೆ ಕೊಂಡಾಡುವೆ ಅಪ್ಪ ಸಮ್ಮುಖದಿ, ಹಾಡಿ ನಲಿದು ಕೊಂಡಾಡುವೆ. ಹಾಡುವೆ ನಲಿವೆ ಕೊಂಡಾಡುವೆ ಅಪ್ಪ ಸಮ್ಮುಖದಿ, ಹಾಡಿ ನಲಿದು ಕೊಂಡಾಡುವೆ. ಅಗ್ನಿಯ ದುರ್ಗ ನೀನೇ, ನನ್ನ ಆದರಣ ಮಳೆ ನೀನೇ. ಅಗ್ನಿಯ ದುರ್ಗ ನೀನೇ, ನನ್ನ ಆದರಣ ಮಳೆ ನೀನೇ. ಇಕ್ಕಟ್ಟಲ್ಲಿ ಜೊತೆ ನೀನೇ, ಕತ್ತಲಲ್ಲಿ ಬೆಳಕು ನೀನೇ. ಇಕ್ಕಟ್ಟಲ್ಲಿ ಜೊತೆ ನೀನೇ, ಕತ್ತಲಲ್ಲಿ ಬೆಳಕು ನೀನೇ. ಸ್ತೋತ್ರ 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 ಸ್ತೋತ್ರ. ಹಾಡುವೆ ನಲಿವೆ ಕೊಂಡಾಡುವೆ ಅಪ್ಪ ಸಮ್ಮುಖದಿ, ಹಾಡಿ ನಲಿದು ಕೊಂಡಾಡುವೆ. ಹಾಡುವೆ ನಲಿವೆ ಕೊಂಡಾಡುವೆ ಅಪ್ಪ ಸಮ್ಮುಖದಿ, ಹಾಡಿ ನಲಿದು ಕೊಂಡಾಡುವೆ. ನೋವು ನೀಗುವ ವೈದ್ಯ ನೀನೇ, ನನ್ನ ಸ್ತುತಿಗೆ ಪಾತ್ರ ನೀನೇ. ನೋವು ನೀಗುವ ವೈದ್ಯ ನೀನೇ, ನನ್ನ ಸ್ತುತಿಗೆ ಪಾತ್ರ ನೀನೇ. ಬಲವೆಲ್ಲ ನೀನೇ ಅಯ್ಯ, ನನ್ನ ಇಷ್ಟವು ನೀನೇ ಅಯ್ಯ. ಬಲವೆಲ್ಲ ನೀನೇ ಅಯ್ಯ, ನನ್ನ ಇಷ್ಟವು ನೀನೇ ಅಯ್ಯ. ಸ್ತೋತ್ರ 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 ಸ್ತೋತ್ರ. ಹಾಡುವೆ ನಲಿವೆ ಕೊಂಡಾಡುವೆ ಅಪ್ಪ ಸಮ್ಮುಖದಿ, ಹಾಡಿ ನಲಿದು ಕೊಂಡಾಡುವೆ. ಹಾಡುವೆ ನಲಿವೆ ಕೊಂಡಾಡುವೆ ಅಪ್ಪ ಸಮ್ಮುಖದಿ, ಹಾಡಿ ನಲಿದು ಕೊಂಡಾಡುವೆ. ಕಲ್ವಾರಿ ಶಿಲುಬೆಯಿಂದ ನನ್ನ ಶಾಪವೆಲ್ಲ ಮುರಿಯಿತಯ್ಯ. ಕಲ್ವಾರಿ ಶಿಲುಬೆಯಿಂದ ನನ್ನ ಶಾಪವೆಲ್ಲ ಮುರಿಯಿತಯ್ಯ. ಅಬ್ರಹಾಮನ ಆಶೀರ್ವಾದವು ಇಂದು ನನಗೆ ದೊರಕಿತಯ್ಯ. ಅಬ್ರಹಾಮನ ಆಶೀರ್ವಾದವು ಇಂದು ನನಗೆ ದೊರಕಿತಯ್ಯ. ಸ್ತೋತ್ರ 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 ಸ್ತೋತ್ರ. ಹಾಡುವೆ ನಲಿವೆ ಕೊಂಡಾಡುವೆ ಅಪ್ಪ ಸಮ್ಮುಖದಿ, ಹಾಡಿ ನಲಿದು ಕೊಂಡಾಡುವೆ. ಹಾಡುವೆ ನಲಿವೆ ಕೊಂಡಾಡುವೆ ಅಪ್ಪ ಸಮ್ಮುಖದಿ, ಹಾಡಿ ನಲಿದು ಕೊಂಡಾಡುವೆ. ಯೇಸುವೆ ನಿನ್ನ ರಕ್ತದಿಂದ ನನ್ನ ನೀತಿವಂತಳಾಗಿಸಿದೆ. ಯೇಸುವೆ ನಿನ್ನ ರಕ್ತದಿಂದ ನನ್ನ ನೀತಿವಂತಳಾಗಿಸಿದೆ. ಪರಿಶುದ್ಧ ಆತ್ಮ ನೀಡಿ ನಿನ್ನ ಪ್ರೀತಿಯ ಸುರಿಸಿರುವೆ. ಪರಿಶುದ್ಧ ಆತ್ಮ ನೀಡಿ ನಿನ್ನ ಪ್ರೀತಿಯ ಸುರಿಸಿರುವೆ. ಸ್ತೋತ್ರ 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 ಸ್ತೋತ್ರ. ಹಾಡುವೆ ನಲಿವೆ ಕೊಂಡಾಡುವೆ ಅಪ್ಪ ಸಮ್ಮುಖದಿ, ಹಾಡಿ ನಲಿದು ಕೊಂಡಾಡುವೆ.
ಹಾಡುವೆ ನಲಿವೆ ಕೊಂಡಾಡುವೆ ಅಪ್ಪ ಸಮ್ಮುಖದಿ ಹಾಡಿ ನಲಿದು ಕೊಂಡಾಡುವೆ. ಮಹಿಮೆ ಮಹತ್ವ ಉಳ್ಳವನೇ ಹರುಷದಿ ಸ್ತುತಿಸುವೆನು. ಹಾಲೆಲೂಯ. ಮಹಿಮೆ ಮಹತ್ವ ಉಳ್ಳವನೇ ಹರುಷದಿ ಸ್ತುತಿಸುವೆನು. ಪರಿಶುದ್ಧ ದೇವನೇ ಯೇಸುವೆ ಪರಮನೇ ಸ್ತುತಿಸುವೆ. ಪರಿಶುದ್ಧ ದೇವನೇ ಯೇಸುವೆ ಪರಮನೇ ಸ್ತುತಿಸುವೆ. ಮಹಿಮೆ ಮಹತ್ವ ಉಳ್ಳವನೇ ಹರುಷದಿ ಸ್ತುತಿಸುವೆನು. ಹಾಲೆಲೂಯ. ಮಹಿಮೆ ಮಹತ್ವ ಉಳ್ಳವನೇ ನಿತ್ಯನಾದ ದೇವರು ನೀನೇ ನೀತಿ ಉಳ್ಳವನೇ. ನಿತ್ಯನಾದ ದೇವರು ನೀನೇ ನೀತಿ ಉಳ್ಳವನೇ. ಆಶ್ರಯದಾತನೇ ಆತ್ಮಸ್ವರೂಪನೇ. ಆಶ್ರಯದಾತನೇ ಆತ್ಮಸ್ವರೂಪನೇ. ಉತ್ತಮನೇ ಸರ್ವೋತ್ತಮನೇ ಎಂದೆಂದು ಸ್ತುತಿಸುವೆನು. ಉತ್ತಮನೇ ಸರ್ವೋತ್ತಮನೇ ಎಂದೆಂದು ಸ್ತುತಿಸುವೆನು. ಮಹಿಮೆ ಮಹತ್ವ ಉಳ್ಳವನೇ ಹರುಷದಿ ಸ್ತುತಿಸುವೆನು. ಹಾಲೆಲೂಯ. ಮಹಿಮೆ ಮಹತ್ವ ಉಳ್ಳವನೇ ಹರುಷದಿ ಸ್ತುತಿಸುವೆನು. ತೇಜೋಮಯ ಬೆಳಕಿನಲ್ಲಿ ತೇಜೋಮಯ ಬೆಳಕಿನಲ್ಲಿಯೇ ವಾಸ ಮಾಡುವವನೇ. ತೇಜೋಮಯ ಬೆಳಕಿನಲ್ಲಿಯೇ ವಾಸ ಮಾಡುವವನೇ. ಬೆಳಕನ್ನು ನೀಡುತ್ತಲೇ ಹೃದಯದಿ ಬೆಳಕನ್ನು ನೀಡುತ್ತಲೇ ಬಾಳನ್ನು ಬೆಳಗಿರುವೆ ಎಂದೆಂದು ಸ್ತುತಿಸುವೆನು. ನನ್ನ ಬಾಳನ್ನು ಬೆಳಗಿರುವೆ ಎಂದೆಂದು ಸ್ತುತಿಸುವೆನು. ಮಹಿಮೆ ಮಹತ್ವ ಉಳ್ಳವನೇ ಹರುಷದಿ ಸ್ತುತಿಸುವೆನು. ಮಹಿಮೆ ಮಹತ್ವ ಉಳ್ಳವನೇ ಹರುಷದಿ ಸ್ತುತಿಸುವೆನು. ಆರಾಧನೆ ನಾಯಕನೇ ಆರಾಧನೆಗೆ ಯೋಗ್ಯನು ನೀನೇ. ಆರಾಧನೆಗೆ ಯಜಮಾನ ನೀನೇ. ಆರಾಧನೆಗೆ ಅರಸನು ನೀನೇ. ಜೀವಿಸುವ ಕಾಲವೆಲ್ಲ ನಿಮ್ಮನ್ನೇ ಆರಾಧಿಸುವೆ. ಜೀವಿಸುವ ಕಾಲವೆಲ್ಲ ನಿಮ್ಮನ್ನೇ ಆರಾಧಿಸುವೆ. ಆರಾಧನೆ ನಾಯಕ ನೀನೇ. ಆರಾಧನೆಗೆ ಯೋಗ್ಯನು ನೀನೇ. ಆರಾಧನೆ ನಾಯಕ ನೀನೇ. ಆರಾಧನೆಗೆ ಯೋಗ್ಯನು ನೀನೇ. ಆರಾಧನೆ ಆರಾಧನೆ ಸ್ತುತಿ ಆರಾಧನೆ ಆರಾಧನೆ. ಹಲ್ಲೆಲೂಯ. ಆರಾಧನೆ ಆರಾಧನೆ ಸ್ತುತಿ ಆರಾಧನೆ ಆರಾಧನೆ. ಉದಯದಲ್ಲೂ ಸಂಜೆಯಲ್ಲೂ ಆರಾಧನೆ ಅಪ್ಪ ನಿಮಗೆ. ಉದಯದಲ್ಲೂ ಸಂಜೆಯಲ್ಲೂ ಆರಾಧನೆ ಅಪ್ಪ ನಿಮಗೆ. ಆರಾಧನೆ ಆರಾಧನೆ ಸ್ತುತಿ ಆರಾಧನೆ ಆರಾಧನೆ.
ಆರಾಧನೆ. ದೇವರಾತ್ಮನೇ ನಿಮಗೆ ಆರಾಧನೆ, ದೇವ ಮಗನೇ ನಿಮಗೆ ಆರಾಧನೆ, ದೇವರಾತ್ಮನೇ ನಿಮಗೆ ಆರಾಧನೆ, ದೇವ ಮಗನೇ ನಿಮಗೆ ಆರಾಧನೆ, ಅಪ್ಪ ತಂದೆಯೇ ನಿಮಗೆ ಆರಾಧನೆ, ದೇವಾದಿ ದೇವನೇ ಆರಾಧನೆ. ಆರಾಧನೆ ಆರಾಧನೆ ಸ್ತುತಿ ಆರಾಧನೆ 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 ಸ್ತುತಿ ಆರಾಧನೆ ಆರಾಧನೆ. ಉದಯದಲ್ಲೂ ಸಂಜೆಯಲ್ಲೂ ಆರಾಧನೆ ಅಪ್ಪ ನಿಮಗೆ, ಉದಯದಲ್ಲೂ ಸಂಜೆಯಲ್ಲೂ ಆರಾಧನೆ ಅಪ್ಪ ನಿಮಗೆ. ಆರಾಧಿಸುವೆ ಆತ್ಮ ಸ್ವರೂಪನೇ ಆನಂದ ಘೋಷದೊಡನೆ, ಆರಾಧಿಸುವೆ ಆತ್ಮ ಸ್ವರೂಪನೇ ಆನಂದ ಘೋಷದೊಡನೆ. ಸ್ತೋತ್ರಗಳ ಯಜ್ಞವನ್ನು ಸಮರ್ಪಿಸುವೆ ಅಪ್ಪ ಎಂದೆಂದಿಗೂ, ಸ್ತೋತ್ರಗಳ ಸಮರ್ಪಿಸುವೆ ಡ್ಯಾಡಿ ಎಂದೆಂದಿಗೂ. ಹಾಲೆಲೂಯ 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 ಹಾಲೆಲೂ ಹಾಲೆಲೂಯ 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 ಹಾಲೆಲೂ ಹಾಲೆಲೂಯ ಹಾಲೆಲೂ ಹಾಲೆಲೂಯ ಹಾಲೆಲೂ ಹಾಲೆಲೂಯ. ಥ್ಯಾಂಕ್ ಯು ಡ್ಯಾಡಿ. ಅಪ್ಪ ನಿಮಗೆ ಸ್ತೋತ್ರ. ನೀವು ಆರಾಧನೆಗೆ ಯೋಗ್ಯನೋಪ್ಪ, ಸ್ತುತಿಗೆ ಯೋಗ್ಯನು, ಘನತೆಗೆ ಯೋಗ್ಯನು, ಗೌರವಕ್ಕೆ ಪಾತ್ರನು ಅಪ್ಪ. ನಿಮ್ಮಿಂದ ಸಾಧ್ಯವಾದ ಕಾರ್ಯಗಳು ಯಾವುದೂ ಇಲ್ಲ, ನಿಮ್ಮಿಂದ ಎಲ್ಲವೂ ಸಾಧ್ಯ. ಹಲ್ಲೆಲೂಯ ಹಲ್ಲೆಲೂಯ. ಥ್ಯಾಂಕ್ ಯು ಅಪ್ಪ. ವಂದನೆ 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 ರಾಜ, ವಂದನೆ ವಂದನೆ ಅಪ್ಪ. ನಿಮಗೆ ಸ್ತೋತ್ರ, ನಿಮಗೆ ಆರಾಧನೆ. ಪರಿಶುದ್ಧನೇ ನಿಮಗೆ ಆರಾಧನೆ. ಮುಂಜಾನೆ ವೇಳೆ ನಿಮಗೆ ಆರಾಧನೆ, ನಿಮಗೆ ಮಹಿಮೆ. ಹಾಲೆಲೂಯ 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 ಹಾಲೆಲೂಯ. ಸ್ತೋತ್ರಪ್ಪ ಸ್ತೋತ್ರಪ್ಪ. ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ, ಆರಾಧಿಪ್ಪೆ ಇನ್ನೂ ದಾಹದಿ. ಪ್ರೀತಿಸುವೆ ಇನ್ನೂ ಆರಾಧಿಪ್ಪೆ ಇನ್ನೂ ದಾಹದಿ. ನಿನ್ನ ಪೂರ್ಣ ಮನಸ್ಸಿನಿಂದ ಆರಾಧಿಪ್ಪೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ 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 ಆರಾಧನೆ. ಎಬಿನೆಜರೇ ಎಬಿನೆಜರೇ, ಇದುವರೆಗೂ ನನ್ನ ಸಹಾಯ ನೀನೇ. ಎಬಿನೆಜರೇ ಎಬಿನೆಜರೇ, ಇದುವರೆಗೂ ನನ್ನ ಸಹಾಯ ನೀನೇ. ಇದುವರೆಗೂ ನನ್ನ ಸಹಾಯ ನೀನೇ. ನಿನ್ನ ಪೂರ್ಣ ಮನಸ್ಸಿನಿಂದ ಆರಾಧಿಪ್ಪೆ ಡ್ಯಾಡಿ, ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ 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 ಆರಾಧನೆ
ಆರಾಧನೆ ಆರಾಧನೆ ಎಲ್ರೋಹಿ ಎಲ್ರೋಹಿ ಸ್ತೋತ್ರ ಅಯ್ಯ ಎಲ್ರೋಹಿ ನನ್ನ ಕಾಣುವೆ ಸ್ತೋತ್ರ ಅಯ್ಯ ನಿನ್ನ ಪೂರ್ಣ ಮನಸ್ಸಿನಿಂದ ಆರಾಧಿಪೆ ಪೂರ್ಣ ಬಲದಿಂದ ಪ್ರೀತಿಸುವೆ ಆರಾಧನೆ 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 ನನ್ ಕುರುಬನೆ ಏಸಯ್ಯ ನನ್ನೊಂದಿಗಿರುವವನೇ ಸ್ತುತಿಸುವೆ ನಿಮ್ಮನ್ನೇ ಸ್ತುತಿಸುವೆ ನಿಮ್ಮನ್ನೇ ನನ್ ಕುರುಬನೆ ಏಸಯ್ಯ ನನ್ನೊಂದಿಗಿರುವವನೇ ಸ್ತುತಿಸುವೆ ನಿಮ್ಮನ್ನೇ ಸ್ತುತಿಸುವೆ ನಿಮ್ಮನ್ನೇ ಹಸಿರಾದ ಹುಲ್ಲಲ್ಲಿ ನನ್ನನ್ನು ನಡೆಸಿರುವೆ ಹಸಿರಾದ ಹುಲ್ಲಲ್ಲಿ ನನ್ನನ್ನು ನಡೆಸಿರುವೆ ದಿನ ನನ್ನನ್ನು ನಡೆಸಿರುವೆ ಹೌದಪ್ಪ ದಿನ ನನ್ನನ್ನು ನಡೆಸಿರುವೆ ನನ್ ಕುರುಬನೆ ಏಸಯ್ಯ ತನ್ನೊಂದಿಗಿರುವವನೇ ಸ್ತುತಿಸುವೆ ನಿಮ್ಮನ್ನೇ ಸ್ತುತಿಸುವೆ ನಿಮ್ಮನ್ನೇ ಸ್ತುತಿಸುವೆ ನಿಮ್ಮನ್ನೇ ಸ್ತುತಿಸುವೆ ನಿಮ್ಮನ್ನೇ ಅಪ್ಪ ನಿಮಗೆ ಸ್ತೋತ್ರಪ್ಪ ನೀವು ನಮ್ಮ ಕುರುಬನಾಗಿ ಅನುದಿನವೂ ನಮ್ಮನ್ನು ನಡೆಸ್ತಿರಲ್ಲ ಅದಕ್ಕಾಗಿ ಸ್ತೋತ್ರ ಡ್ಯಾಡಿ ನಿಮಗೆ ವಂದನೆ ಎಬಿನೇಜರ್ ನೀವು ನಮ್ಮನ್ನು ಕಾಯುವ ಗುರಾಣಿ ಇಮ್ಮಾನುವೇಲ್ ಯಾವಾಗಲೂ ನಮ್ಮ ಸಂಗಡ ಇರುವಾತನು ನಮ್ಮನ್ನು ಅನುದಿನವು ನಡೆಸುವಾತನು ನಮ್ಮ ಹಿಂಬಲವಾಗಿ ಮುಂಬಲವಾಗಿ ಇದ್ದು ನಮ್ಮನ್ನು ಆವರಿಸಿ ನಡೆಸ್ತಾ ಇದೆಯಲ್ಲ ಅದಕ್ಕಾಗಿ ನಿಮಗೆ ಸ್ತೋತ್ರ ನಮ್ಮ ಬಲಗಡೆಯಲ್ಲಿ ನೆರಳಿನಂತೆ ನೀವು ಇದಿರಲ್ಲ ಅದಕ್ಕಾಗಿ ಸ್ತೋತ್ರ ಡ್ಯಾಡಿ ನಿಮಗೆ ವಂದನೆ ಮುಂಜಾನೆ ವೇಳೆ ನಿಮಗೆ ಆರಾಧನೆಯನ್ನು ಸ್ತೋತ್ರ ಘನತೆಯನ್ನು ನಾವು ಸಲ್ಲಿಸುತ್ತೇವೆ ಎಲ್ಲ ಮಹಿಮೆಯು ನಿಮಗೆ ಸಲ್ಲಲಿ ಅಪ್ಪ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೇನ್ ಆಮೇನ್ ಹಲ್ಲೆಲೂಯಾ ನಾವು ಈ ದಿನದಲ್ಲಿ ಕೆಲವೊಂದು ಕಾರ್ಯಗಳಿಗಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ ನಮಗಾಗಿ ಮತ್ತು ಎಲ್ಲ ದೇವ ಜನರಿಗಾಗಿ ಸೇರಿ ನಾವು ಈ ಕಾರ್ಯಕ್ಕಾಗಿ ಪ್ರಾರ್ಥನೆ ಮಾಡೋಣ ಮೊದಲನೇದಾಗಿ ನಾವು ವಾಕ್ಯದಲ್ಲಿ ಸಮೃದ್ಧಿಯಾಗಿ ಬೆಳಿಬೇಕು ಸಮೃದ್ಧಿಯಾಗಿ ತುಂಬಲ್ಪಡಬೇಕು ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ ಕೊಲೊಸ್ಸೆ 3:16 ಹೀಗೆ ಹೇಳುತ್ತೆ ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ ಎಂಬುದಾಗಿ ದೇವರ ವಾಕ್ಯ ನಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಬೇಕು ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ ನಾವು ಪ್ರತಿದಿನ ವಾಕ್ಯದಲ್ಲಿ ಬೆಳಿಬೇಕು
ಅದಕ್ಕಾಗಿ ನಮಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರೇ, ನಾನು ವಾಕ್ಯದಲ್ಲಿ ಸಮೃದ್ಧಿಯಾಗಿ ತುಂಬಲ್ಪಡಲಿಕ್ಕೆ, ವಾಕ್ಯದಲ್ಲಿ ಬೆಳೀಲಿಕ್ಕೆ ನನಗೆ ಸಹಾಯ ಮಾಡಿಯಪ್ಪ ಅಂತ ನಮಗಾಗಿ ಮತ್ತು ಎಲ್ಲ ದೇವ ಮಕ್ಕಳಿಗಾಗಿ, ರಕ್ಷಣೆ ಹೊಂದಿರೋ ಪ್ರತಿಯೊಬ್ಬರು ವಾಕ್ಯದಲ್ಲಿ ಬೆಳೀಬೇಕು. ಇದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಯಾಕಂದರೆ ದೇವರ ವಾಕ್ಯದಲ್ಲಿ ನಾವು ಬೆಳೆಯುವಾಗ, ದೇವರ ವಾಕ್ಯದಿಂದ ನಾವು ತುಂಬಲ್ಪಡುವಾಗ ನಾವು ಲೋಕವನ್ನು, ಪಾಪವನ್ನು ಜಯಿಸಿ ದೇವರಿಗಾಗಿ ವೈರಾಗ್ಯವಾಗಿ ಬಾಳಲಿಕ್ಕೆ ಸಾಧ್ಯ. ಕೀರ್ತನೆ 119:11 ವಾಕ್ಯ ಹೀಗೆ ಹೇಳುತ್ತೆ, ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ ಎಂಬುದಾಗಿ ಭಕ್ತನು ಹೇಳ್ತಾನೆ. ಅಂದರೆ ದೇವರಿಗೆ ವಿರೋಧವಾಗಿ ಪಾಪ ಮಾಡದಂತೆ ದೇವರ ವಾಕ್ಯಗಳು ನಮ್ಮನ್ನು ಕಾಯ್ತದೆ. ನಮ್ಮ ಹೃದಯದಲ್ಲಿ ದೇವರ ವಾಕ್ಯವನ್ನು ತುಂಬಿಕೊಳ್ಳುವಾಗ ದೇವರಿಗೆ ವಿರೋಧವಾಗಿ ಪಾಪ ಮಾಡದಂತೆ ಆ ವಾಕ್ಯಗಳು ನಮ್ಮನ್ನು ತಡೀತದೆ. ಅದರಿಂದ ನಾವು ವಾಕ್ಯದ ಬೆಳವಣಿಗೆಗಾಗಿ ನಮಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಬೇಕು. ಹಾಗೆಯೇ 2 ತಿಮೋತಿ 3:16 ನಾವು ನೋಡ್ತೇವೆ, ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಇದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು ಅಂತ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅಂದರೆ ದೇವರ ವಾಕ್ಯ ನಮಗೆ ಉಪದೇಶ ಮಾಡುತ್ತೆ. ಇದನ್ನು ಮಾಡಬಾರ್ದು, ಇದನ್ನು ಮಾಡಬೇಕು, ಹೀಗೇ ನಡ್ಕೋಬೇಕು, ಹೀಗೇ ಇರಬೇಕು ಅಂತ ಹೇಳಿ ದೇವರ ವಾಕ್ಯ ನಮ್ಮನ್ನು ಉಪದೇಶಿಸುತ್ತೆ. ನಾವು ಏನಾದರೂ ತಪ್ಪು ಮಾಡಿದಾಗ ದೇವರ ವಾಕ್ಯ ಖಂಡಿಸುತ್ತೆ, ಇದನ್ನು ಮಾಡಬಾರ್ದು, ನೋ, ಇದನ್ನು ಮಾಡಬಾರ್ದು. ದೇವರ ವಾಕ್ಯ ನಮಗೆ ತಿದ್ದುಪಾಟಿಗೆ ನಡೆಸುತ್ತೆ, ಖಂಡಿಸುತ್ತೆ ಮತ್ತು ನೀತಿ ಶಿಕ್ಷೆಗೆ ನಮ್ಮನ್ನು ಒಳಪಡಿಸುವಂಥದ್ದಾಗಿದೆ. ಮತ್ತು ಇದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ, ಒಂದು ಮೆಚೂರ್ಡ್ ಲೆವೆಲ್ಗೆ ಬರುವವನಾಗ್ತಾನೆ ದೇವ ಮನುಷ್ಯನು, ಮತ್ತು ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗ್ತಾನೆ. ಸನ್ನದ್ಧ ಅಂದರೆ ಸಿದ್ಧನಾಗ್ತಾನೆ. ಅವನ ಮೂಲಕ, ದೇವ ಮನುಷ್ಯನ ಮೂಲಕ ಒಳ್ಳೆ ಕಾರ್ಯಗಳೇ ನಡೀತದೆ. ಯಾವಾಗ ದೇವರ ವಾಕ್ಯದಿಂದ ಸಮೃದ್ಧಿಯಾಗಿ ತುಂಬಲ್ಪಡುವಾಗ, ದೇವರ ವಾಕ್ಯವನ್ನು ಧ್ಯಾನ ಮಾಡುವಾಗ ಮತ್ತು ದೇವರ ವಾಕ್ಯವನ್ನು ಅನುಸರಿಸಿ ನಡೆಯುವಾಗ. ದೇವರ ವಾಕ್ಯದ ವಿಚಾರದಲ್ಲಿ ನಾವು 3 ಕಾರ್ಯಗಳನ್ನ ಮಾಡಬೇಕು. ಮೊದಲನೇದಾಗಿ ದೇವರ ವಾಕ್ಯವನ್ನು ಚೆನ್ನಾಗಿ ಓದಬೇಕು ಮತ್ತು ಕೇಳಿಸ್ಕೊಳ್ಬೇಕು. ಭಾನುವಾರ ಆರಾಧನೆಗಳಲ್ಲಿ ದೇವ ಸೇವಕರು ವಾಕ್ಯಗಳನ್ನು ಕೊಡುವಾಗ ನಾವು ಕೇಳಿಸ್ಕೊಳ್ಬೇಕು, ದೇವರ ವಾಕ್ಯವನ್ನು ಓದಬೇಕು. ಸಾಧ್ಯವಾದರೆ ನೀವು ವಾಕ್ಯವನ್ನು ಓದುವಾಗ, ಬೈಬಲ್ ಓದುವಾಗ ಲೌಡಾಗಿ ಓದಿ. ನೀವು ಓದುವಂಥದ್ದು ನಿಮ್ಮ ಕಿವಿಗೆ ಕೇಳಿಸ್ಬೇಕು. ಆ ರೀತಿಯಾಗಿ ಓದುವಾಗ ಅದರಲ್ಲಿ 2 ಕಾರ್ಯ ನಡೀತದೆ. ನಾವು ಓದ್ತಾ ಇದ್ದೀವಿ, ಕಣ್ಣು ನೋಡ್ತಾ ಇದೆ, ಬಾಯಿ ಅರಿಕೆ ಮಾಡ್ತಾ ಇದೆ ವಾಕ್ಯವನ್ನು, ಕಿವಿ ಕೇಳಿಸ್ಕೊಳ್ತಾ ಇದೆ. ಈ ಕಾರ್ಯಗಳು ಅದರಲ್ಲಿ ನಡೀತದೆ. ಅಂದರೆ ದೇವರ ವಾಕ್ಯವನ್ನು ಓದಬೇಕು ಮತ್ತು ಕೇಳಿಸ್ಕೊಳ್ಬೇಕು ಮತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡಬೇಕು. 3ನೇದಾಗಿ ದೇವರ ವಾಕ್ಯವನ್ನು ಅನುಸರಿಸಿ ನಡಿಬೇಕು. ಈ ಕಾರ್ಯಗಳು ನಮ್ಮಲ್ಲಿ ಇರಬೇಕು. ದೇವರು ಯೆಹೋಶುವನಿಗೆ ಹೇಳ್ತಾರೆ, ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಇದನ್ನು ಹಗಲು ಇರುಳು ಧ್ಯಾನ ಮಾಡುತ್ತಾ ಇದರಲ್ಲಿ ಬರೆದಿರುವುದನ್ನೆಲ್ಲ ನೀನು ಕೈಗೊಂಡು ನಡಿ. 3 ಕಾರ್ಯಗಳನ್ನ ದೇವರು ಹೇಳ್ತಾರೆ. ಧರ್ಮಶಾಸ್ತ್ರ ಯಾವಾಗಲೂ ನಿನ್ನ ಬಾಯಲ್ಲಿ ಇರಬೇಕು. 2ನೇದಾಗಿ ಹಗಲು ಇರುಳು ಅದನ್ನ ಧ್ಯಾನ ಮಾಡಬೇಕು. 3ನೇದಾಗಿ ಅದರಲ್ಲಿ ಬರೆದಿರುವುದನ್ನು ಕೈಗೊಂಡು ನಡಿಬೇಕು. ನಮ್ಮ ಬಾಯಲ್ಲಿ ಇರಬೇಕಾದ್ರೆ ದೇವ್ರ ವಾಕ್ಯನ ನಾವು ಕೇಳಿಸ್ಕೊಳ್ಬೇಕು, ಓದಬೇಕು, ಅದನ್ನು ಬಾಯಲ್ಲಿ ಬಾಯ್ಪಾಠ ಮಾಡಿ ಹೇಳ್ತಾ ಇರಬೇಕು. 2ನೇದಾಗಿ ಧ್ಯಾನ ಮಾಡಬೇಕು, 3ನೇದಾಗಿ ಕೈಗೊಂಡು ನಡಿಬೇಕು. ಈ ರೀತಿಯಾಗಿ ನಾವು ದೇವ್ರ ವಾಕ್ಯದಲ್ಲಿ ಬೆಳೆಯುವಾಗ ನಾವು ದೇವ್ರಿಗಾಗಿ ಜೀವಿಸಲಿಕ್ಕೆ ಸಾಧ್ಯ. ಲೋಕವನ್ನು, ಪಾಪವನ್ನು ತ್ಯಜಿಸಿ ಕರ್ತನಿಗಾಗಿ ವೈರಾಗ್ಯವಾಗಿ ಬಾಳಲಿಕ್ಕೆ ಸಾಧ್ಯ. ಅದರಿಂದ ನಾವು ಪ್ರಾರ್ಥನೆ ಮಾಡೋಣ. ಈ ಮುಂಜಾನೆ ವೇಳೆ ನಮಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುವ, ದೇವರೇ, ನಾನು ವಾಕ್ಯದಲ್ಲಿ ಸಮೃದ್ಧಿಯಾಗಿ ಬೆಳಿಬೇಕಪ್ಪ, ನನಗೆ ಸಹಾಯ ಮಾಡಿ. ನಾನು ವಾಕ್ಯದಲ್ಲಿ ನಾನು ಬೆಳಿಬೇಕು, ವಾಕ್ಯ ಓದಲಿಕ್ಕೆ ನನಗೆ ಆಸಕ್ತಿ ಕೊಡಿ. ನಾವು ಕೀರ್ತನೆ 1ನೇ ಅಧ್ಯಾಯ 2ನೇ ವಚನದಲ್ಲಿ ನೋಡ್ತೀವಲ್ವಾ, ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲು ಇರುಳು ಧ್ಯಾನಿಸುತ್ತಿರುವನು ಅವನು ಎಷ್ಟೋ ಧನ್ಯನು. ಅಂದರೆ ಧರ್ಮಶಾಸ್ತ್ರದಲ್ಲಿ, ಅಂದರೆ ದೇವರ ವಾಕ್ಯದಲ್ಲಿ ಒಂದು ಆನಂದ, ಒಂದು ಪ್ರೀತಿ, ಒಂದು ತವಕ, ದಾಹ ನಮ್ಮಲ್ಲಿ ಬರಬೇಕು. ದೇವರ ವಾಕ್ಯನ ಎಷ್ಟೊತ್ತಿಗೆ ಓದ್ತೀನೋ, ಇಷ್ಟು ಅಧ್ಯಾಯ ನಾನು ಓದಬೇಕು, ಧ್ಯಾನ ಮಾಡಬೇಕು ಅನ್ನುವಂಥ ದಾಹ ನಮ್ಮೊಳಗೆ ಬರಬೇಕು. ಇದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವ್ರ ಬಳಿಯಲ್ಲಿ ನಾವು ಈ ಮುಂಜಾನೆ ವೇಳೆ ಸಹಾಯ ಕೇಳೋಣ. ದೇವರೇ, ನಾನು ವಾಕ್ಯ ಓದಲಿಕ್ಕೆ, ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ, ವಾಕ್ಯವನ್ನು ಅನುಸರಿಸಿ ನಡೀಲಿಕ್ಕೆ ನನಗೆ ಕೃಪೆ ಕೊಡಿಯಪ್ಪ. ಅದರಲ್ಲಿ ಬರೆದಿರೋದನ್ನು ಕೈಗೊಂಡು ನಡಿಬೇಕು ಮತ್ತು ಅದ್ರ ಮೇಲೆ ನನಗೊಂದು ಪ್ರೀತಿ, ತವಕ, ದಾಹ ಹೆಚ್ಚಾಗಬೇಕು ಅಂತ ಪ್ರಾರ್ಥನೆ ಮಾಡೋಣ. ಯಾಕಂದರೆ ದೇವ್ರ ವಾಕ್ಯದಲ್ಲಿ ಎಷ್ಟೋ ಬ್ಲೆಸ್ಸಿಂಗ್ಸ್ ಇದೆ. ಅದನ್ನೆಲ್ಲ ನಾವು ಧ್ಯಾನ ಮಾಡ್ತೀವಿ ಅಂದರೆ ತುಂಬಾ ಸಮಯ ತಗೊಳುತ್ತೆ. ಅಂದರೆ ತುಂಬ ಬ್ಲೆಸ್ಸಿಂಗ್ಸ್ ಇದೆ. ಅದರಿಂದ ನಾವು ದೇವರ ವಾಕ್ಯವನ್ನು ಹೆಚ್ಚೆಚ್ಚಾಗಿ ನಮ್ಮ ಒಳಗಡೆ ತುಂಬಿಸ್ಕೊಳ್ಬೇಕು. ದೇವ್ರ ವಾಕ್ಯವನ್ನು ನಾವು ಹೆಚ್ಚೆಚ್ಚಾಗಿ ತಗೊಳ್ಳಿಲ್ಲ ಅಂದರೆ ನಾವು ಆತ್ಮಿಕ ವಿಚಾರದಲ್ಲಿ ಕೋಮಾ ಸ್ಟೇಜ್ಗೆ ಹೋಗ್ಬಿಡ್ತೀವಿ. ಜೀವ ಮಾತ್ರ ಇರುತ್ತೆ, ಆದರೆ ಏನು ಪ್ರಜ್ಞೆ ಇರೋದಿಲ್ಲ.
ದೇವ್ರ ವಾಕ್ಯ ಅದು ನಮ್ಮ ಆತ್ಮಿಕ ಜೀವಿತಕ್ಕೆ ಆಹಾರವಾಗಿದೆ. ಅದರಿಂದ ನಾವು ಅದನ್ನು ಡೈಲಿ ನಾವು ತಗೊಳ್ಬೇಕು. ಅದನ್ನು ತಗೊಳ್ಳಿಕ್ಕೆ ಸೈತಾನ ಅಡ್ಡಿಪಡಿಸ್ತಾನೆ. ವಾಕ್ಯ ಓದಲಿಕ್ಕೆ ಆಗದಾಗೆ ನಮಗೆ ಬಲಹೀನತೆಗಳನ್ನು ತರೋದು, ಮತ್ತು ನಾವು ಅದನ್ನು ಓದಿ ಧ್ಯಾನ ಮಾಡದ ಹಾಗೆ ನಮಗೆ ಡಿಸ್ಟ್ರ್ಯಾಕ್ಷನ್ನ ತರೋದು, ಬೇರೆ ಬೇರೆ ಡಿಸ್ಟರ್ಬ್ ಆಗೋ ಹಾಗೆ ಮಾಡೋದು, ಆಸಕ್ತಿ ಇಲ್ಲದೆ ಇರುವ ಹಾಗೆ ಮಾಡೋದು, ಈ ಥರ ಎಲ್ಲ ಸೈತಾನ ಮಾಡ್ತಾನೆ. ಆದರೆ ನಾವು ಈ ದಿನ ದೇವರ ಸಹಾಯಕ್ಕಾಗಿ ಕೇಳೋಣ. ದೇವರೇ, ನಾನು ವಾಕ್ಯದಲ್ಲಿ ಸಮೃದ್ಧಿಯಾಗಿ ಬೆಳಿಬೇಕು, ನಿನಗಾಗಿ ನಾನು ಜೀವಿಸುವುದಾದರೆ ವಾಕ್ಯ ನನಗೆ ಬೇಕಾಗಿದೆ ಅಪ್ಪ. ಕ್ರಿಸ್ತನ ವಾಕ್ಯ ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ ಅಂತ ದೇವ್ರ ವಾಕ್ಯ ಹೇಳಲ್ಪಟ್ಟಿದೆ. ನಾವು ಪ್ರಾರ್ಥನೆ ಮಾಡೋಣ, ದೇವರೇ ನಾನು ವಾಕ್ಯದಲ್ಲಿ ಬೆಳಿಬೇಕಪ್ಪ. ಅದು ಮಾತ್ರ ಅಲ್ಲ, ಎಲ್ಲ ದೇವ ಮಕ್ಕಳು ರಕ್ಷಣೆ ಹೊಂದಿರೋ ಪ್ರತಿಯೊಬ್ಬರು ವಾಕ್ಯದಲ್ಲಿ ಬೆಳಿಬೇಕು. ವಾಕ್ಯದ ಮೇಲೆ ಒಂದು ಪ್ರೀತಿ, ವಾಕ್ಯದ ಮೇಲೆ ಒಂದು ದಾಹ ತವಕ ಉಂಟಾಗಬೇಕು. ನಾವು ಕ್ರಿಸ್ತನ ವಾಕ್ಯದಲ್ಲಿ ನೆಲೆಗೊಂಡಿದ್ರೇ ನಾವು ಏನು ಬೇಕಾದರೂ ನಾವು ಬೇಡ್ಕೊಳ್ಬೋದು. ಅದಕ್ಕೆ ನಾವು ಯೋಹಾನ 15ನೇ ಅಧ್ಯಾಯದಲ್ಲಿ ನೋಡ್ತೀವಲ್ವಾ, ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿದ್ರೆ ನೀವೇನು ಬೇಕಾದರೂ ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು ಅಂತ ಇದೆ. ಆಗ ಕ್ರಿಸ್ತನ ವಾಕ್ಯ ನಮ್ಮಲ್ಲಿ ನೆಲೆಗೊಂಡಿದ್ರೇ ನಮಗೆ ಎಲ್ಲವೂ ಸಾಧ್ಯ, ಎಲ್ಲ ಸಿಗುತ್ತೆ. ಜೊತೆಗೆ ನಾವು ಲೋಕವನ್ನು ಪಾಪವನ್ನು ಜಯಿಸಿ ದೇವರಿಗಾಗಿ ಜೀವಿಸಲಿಕ್ಕೆ ಸಾಧ್ಯ. ಅದರಿಂದ ನಾವು ಪ್ರಾರ್ಥನೆ ಮಾಡುವ ಭಾರದಿಂದ ನಾವು ನಮಗಾಗಿ ಮುಂಜಾನೆ ವೇಳೆ ಪ್ರಾರ್ಥನೆ ಮಾಡ್ಕೊಳ್ಳೋಣ. ವಾಕ್ಯದ ಮೇಲೆ ಆಸಕ್ತಿಗಾಗಿ ಮತ್ತು ಎಲ್ಲ ದೇವ ಜನರಿಗಾಗಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಹಾಲೆಲೂಯ. ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಸನ್ನಿಧಾನಕ್ಕೆ ಬರ್ತೀವಿ ಅಪ್ಪ. ಈ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ದೇವರೇ. ನಿನ್ನ ವಾಕ್ಯದಲ್ಲಿ ಎಷ್ಟೋ ಆಶೀರ್ವಾದಗಳಿದೆ. ಯಾಕಂದರೆ ನೀನು ಹೇಳಿದೆಯಲ್ಲ, ನನ್ನ ಮಾತುಗಳು ಆತ್ಮವಾಗಿಯೂ ಜೀವವಾಗಿಯೂ ಇವೆ ಎಂಬುದಾಗಿ ಹೇಳಿದ್ದೀರಪ್ಪ. ಅಪ್ಪ, ಹೌದು, ನಿನ್ನ ಮಾತುಗಳು ಆತ್ಮವಾಗಿಯೂ ಜೀವವಾಗಿಯೂ ಇವೆ. ಈ ಬಾಯಿ ಕತ್ತಿಗಿಂತಲೂ ಹರಿತವಾದ ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. ಲೋಪವಿಲ್ಲದ ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮನ್ನು, ನಮ್ಮ ಕಣ್ಣುಗಳನ್ನು ಕಳೆಗೊಳಿಸುವಂತಹ, ನಮ್ಮ ಕಣ್ಣುಗಳನ್ನು ಬೆಳಗಿಸುವಂತಹ, ಮನೋನೇತ್ರಗಳನ್ನು ಬೆಳಗಿಸುವಂಥ ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರಪ್ಪ. ಈ ಮುಂಜಾನೆ ವೇಳೆ ನಾವು ವಾಕ್ಯದಲ್ಲಿ ಸಮೃದ್ಧಿಯಾಗಿ ಬೆಳೆಯುವಂತೆ, ಸಮೃದ್ಧಿಯಾಗಿ ವಾಕ್ಯದಿಂದ ತುಂಬಲ್ಪಡುವಂತೆ ನಮಗೆ ಸಹಾಯ ಮಾಡಿಯಪ್ಪ. ನನಗೆ ಸಹಾಯ ಮಾಡಿಯಪ್ಪ. ಅಪ್ಪ, ಈ ಮುಂಜಾನೆ ವೇಳೆ ನನ್ನನ್ನು ನಿನ್ನ ಕರಗಳಿಗೆ ಒಪ್ಪಿಸ್ಕೊಡ್ತೀನಿ ಅಪ್ಪ. ನಿಮಗಾಗಿ ಪ್ರೇಯರ್ ಮಾಡ್ಕೊಳ್ಳಿ ಅಪ್ಪ. ನನ್ನನ್ನು ನಿನ್ನ ಕರಗಳಿಗೆ ಒಪ್ಪಿಸ್ಕೊಡ್ತೇನೆ. ನಿನ್ನ ವಾಕ್ಯದ ಮೇಲೆ ನನಗೆ ಆಸಕ್ತಿ ಹೆಚ್ಚಾಗಬೇಕಪ್ಪ. ನಿನ್ನ ವಾಕ್ಯದ ಮೇಲೆ ತವಕ ಹೆಚ್ಚಾಗಬೇಕು. ದಾವೀದನು ಹೇಳ್ತಾನಲ್ಲ, ಧರ್ಮಶಾಸ್ತ್ರವು ನನಗೆ ಅತಿ ಪ್ರಿಯ, ಅದು ಬೆಳ್ಳಿ ಬಂಗಾರಕ್ಕಿಂತಲೂ ನನಗೆ ಅತಿ ಶ್ರೇಷ್ಠವಾಗಿದೆ, ಅಪೇಕ್ಷಿಸತಕ್ಕವುಗಳಾಗಿವೆ ಎಂಬುದಾಗಿ ದಾವೀದನು ಹೇಳ್ತಾನಲ್ಲಪ್ಪ. ಡ್ಯಾಡಿ, ನನಗೂ ಅದೇ ಅನುಭವ ಬೇಕು. ಎಲ್ಲ ಬೆಳ್ಳಿ ಬಂಗಾರಕ್ಕಿಂತಲೂ, ಎಲ್ಲದಕ್ಕಿಂತಲೂ ಫಸ್ಟ್ ಸ್ಥಾನವನ್ನು ನಿಮ್ಮ ವಾಕ್ಯಕ್ಕೆ ನಾನು ಕೊಡಬೇಕಪ್ಪ. ದೇವರೇ, ವಾಕ್ಯದ ಮೇಲೆ ತವಕ ನನ್ನಲ್ಲಿ ಹೆಚ್ಚಾಗಬೇಕು, ವಾಕ್ಯದ ಮೇಲೆ ಪ್ರೀತಿ ಹೆಚ್ಚಾಗಬೇಕು, ವಾಕ್ಯವನ್ನು ಧ್ಯಾನ ಮಾಡಬೇಕು, ವಾಕ್ಯವನ್ನು ಓದಬೇಕು, ಕೇಳಿಸ್ಕೋಬೇಕು, ಅದರಲ್ಲಿ ಬರೆದಿರೋದನ್ನು ಅನುಸರಿಸಿ ನಡಿಬೇಕು. ನನಗೆ ಸಹಾಯ ಮಾಡಿಯಪ್ಪ. ಅದು ಮಾತ್ರ ಅಲ್ಲ, ರಕ್ಷಣೆ ಹೊಂದಿರೋ ಪ್ರತಿಯೊಬ್ಬ ದೇವ ಮಕ್ಕಳಿಗೂ ನೀವು ಸಹಾಯ ಮಾಡಿಯಪ್ಪ. ರಕ್ಷಣೆ ಹೊಂದಿರೋ ಪ್ರತಿಯೊಬ್ಬರು ವಾಕ್ಯದಲ್ಲಿ ಸಮೃದ್ಧಿಯಾಗಿ ಬೆಳಿಬೇಕು, ವಾಕ್ಯದಲ್ಲಿ ಸಮೃದ್ಧಿಯಾಗಿ ತುಂಬಲ್ಪಡಬೇಕು. ಪ್ರತಿದಿನ ದಿನೇ ದಿನೇ ವಾಕ್ಯದಲ್ಲಿ ಬೆಳೀತಾ ಹೋಗಬೇಕು. ವಾಕ್ಯದಿಂದ ತುಂಬಿಸ್ಕೊಳ್ತಾ ಹೋಗ್ಬೇಕಪ್ಪ. ಆಗ ತಾನೇ ಲೋಕವನ್ನು, ಪಾಪವನ್ನು ಜಯಿಸಲಿಕ್ಕೆ ಸಾಧ್ಯ. ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೀನಿ ಅಂತ ಭಕ್ತನು ಹೇಳಿದ್ನಲ್ಲಪ್ಪ. ಹಾಗೆಯೇ ನಾವು ಹೇಳಬೇಕು, ನಿಮ್ಮ ನುಡಿಗಳನ್ನು ನಮ್ಮ ಹೃದಯದಲ್ಲಿ ಇಟ್ಕೊಳ್ಳುವಂತೆ ನಮ್ಮನ್ನು ನೀವು ನಡೆಸಿಯಪ್ಪ, ಅದ್ಭುತವಾಗಿ ನಡೆಸಿಯಪ್ಪ, ಎಲ್ಲ ದೇವ ಮಕ್ಕಳನ್ನು ನಡೆಸಿಯಪ್ಪ. ಥ್ಯಾಂಕ್ ಯು ಡ್ಯಾಡಿ, ನೀವು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಅಪ್ಪ, ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ಹಾಗೆಯೇ ನಾವು ಇನ್ನೊಂದು ಕಾರ್ಯಕ್ಕಾಗಿ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆಯಲ್ಲಿ ಬೆಳೆಯುವುದಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ದೇವರ ಮಕ್ಕಳಾಗಿರುವ ನಾವೆಲ್ಲರೂ ಪ್ರಾರ್ಥನೆಯಲ್ಲಿ ಬೆಳೆಯಬೇಕು. ಅದು ತುಂಬ ಇಂಪಾರ್ಟೆಂಟ್ ಆದಂಥ ಕಾರ್ಯ. ನಾವು ನೋಡ್ತೇವೆ 1 ಥೆಸಲೋನಿಕ 5:23 ಕೃತಜ್ಞತಾ ಸ್ತುತಿ ಮಾಡಿರಿ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ. ಇದು ಆ ವಾಕ್ಯವನ್ನು ತೆಗೆದೋದೋಣ. 1 ಥೆಸಲೋನಿಕ 5ನೇ ಅಧ್ಯಾಯ 17ನೇ ವಚನದಲ್ಲಿ ಮತ್ತು 18ನೇ ವಚನ. ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ನಾವು ಪ್ರಾರ್ಥನೆ ಮಾಡಬೇಕನ್ನೋದು ದೇವರ ಚಿತ್ತವಾಗಿದೆ. ಶಿಷ್ಯರು ಕೂಡ ದೇವರ ಬಳಿಯಲ್ಲಿ ಕೇಳ್ತಾರೆ, ನಮಗೆ ಪ್ರಾರ್ಥನೆ ಮಾಡುವುದನ್ನು ಕಲಿಸು ಎಂಬುದಾಗಿ ಕೇಳ್ಕೊಳ್ತಾರೆ. ಅಂದರೆ ಅವ್ರು ಬೇರೇನು ಕೇಳ್ಕೊಳ್ಳಲ್ಲ, ಪ್ರಾರ್ಥನೆ ಮಾಡುವುದಕ್ಕಾಗಿ, ಅದನ್ನು ಕಲಿಸ್ಬೇಕೆಂಬುದಕ್ಕಾಗಿ ಯೇಸುಸ್ವಾಮಿ ಬಳಿಯಲ್ಲಿ ಬಂದು ಶಿಷ್ಯರು ಕೇಳ್ಕೊಳ್ತಾರೆ. ಅಂದರೆ ಪ್ರಾರ್ಥನೆಯಲ್ಲಿ ಅಷ್ಟು ಬಲ ಇದೆ. ನಾವು ಪ್ರಾರ್ಥನೆ ಮಾಡುವಾಗ ನಾವು ಸೈತಾನನ ಕಾರ್ಯಗಳನ್ನು ಜಯಿಸಿ ದೇವರಿಗಾಗಿ ಜೀವಿಸಲಿಕ್ಕೆ ಸಾಧ್ಯ. ನಮ್ಮ ಅನುದಿನದ ಹೋರಾಟದಲ್ಲಿ ನಾವು ಜಯವನ್ನು ಹೊಂದಲಿಕ್ಕೆ ಪ್ರಾರ್ಥನೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಅದರಿಂದ ನಾವು ಪ್ರಾರ್ಥನೆಯಲ್ಲಿ ಬೆಳೆಯುವುದಕ್ಕಾಗಿ ನಾವು ದೇವರ ಬಳಿಯಲ್ಲಿ ಸಹಾಯವನ್ನು ಬೇಡಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 21ನೇ ಅಧ್ಯಾಯದಲ್ಲಿ 34ನೇ ವಚನದಿಂದ 36ನೇ ವಚನದಲ್ಲಿ 34ರಿಂದ 36ನೇ ವಚನ
ಲೂಕ 21:34-36 ವಚನದಲ್ಲಿ ನಾವು ನೋಡ್ತೇವೆ. ಬರುವುದಕ್ಕಿರುವ ಅಂದರೆ ಯೇಸು ಕ್ರಿಸ್ತನ ಬರೋಣದಲ್ಲಿ ಏನು ಕಾರ್ಯಗಳು ನಡೀತದೆ, ಆದರೆ ಬರುವುದಕ್ಕಿರುವ ಇವೆಲ್ಲವುಗಳ ಒಳಗಿಂದ ನಾವು ತಪ್ಪಿಸ್ಕೊಳ್ಬೇಕಾದ್ರೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಬೇಕು ಅಂತ ಅಲ್ಲಿ ದೇವ್ರ ವಾಕ್ಯ ನಮಗೆ ತಿಳಿಸುತ್ತೆ. ಅದರಿಂದ ಪ್ರಾರ್ಥನೆ ತುಂಬ ಇಂಪಾರ್ಟೆಂಟ್. ನಾವು ದೇವ್ರ ಬರೋಣಕ್ಕೆ ಸಿದ್ಧರಾಗಬೇಕಾದ್ರೆ ನಾವು ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಲೇಬೇಕು. ನಾವು ಈ ಲೋಕದಲ್ಲಿ ಅಷ್ಟಕ್ಕೆ ಜೀವನ ಅಲ್ಲ, ನಾವು ಕ್ರಿಸ್ತನ ಬರೋಣಕ್ಕೆ ಸಿದ್ಧ ಆಗಿ ಆ ನಿತ್ಯತ್ವದ ಆ ಸಂತೋಷಕ್ಕೆ ನಾವು ಹೋಗಬೇಕು. ಆಗ ಪ್ರಾರ್ಥನೆ ತುಂಬ ಇಂಪಾರ್ಟೆಂಟ್. ನಾವು ಪ್ರಾರ್ಥನೆ ಮಾಡೋಣ ಈ ದಿನ, ದೇವರೇ ನಾನು ಪ್ರಾರ್ಥನೆಯಲ್ಲಿ ಬೆಳಿಬೇಕು. ಪ್ರಾರ್ಥನೆಗೆ ಸಹಿತ ತುಂಬ ಅಡ್ಡಿಗಳನ್ನು ತರ್ತಾನೆ. ವೈಯಕ್ತಿಕ ಪ್ರಾರ್ಥನೆ, ಮುಂಜಾನೆ ವೇಳೆ ಪ್ರಾರ್ಥನೆ ಮಾಡದ ಹಾಗೆ, ಮತ್ತು ವೈಯಕ್ತಿಕವಾಗಿ ದೇವರೊಂದಿಗೆ ಸಮಯ ಕಳೆಯದ ಹಾಗೆ ಎಷ್ಟೋ ಡಿಸ್ಟ್ರಾಕ್ಷನ್ ಉಂಟಾಗುತ್ತೆ. ಆದರೂ ಸಹ ನಾವು ದೇವರ ಹತ್ರ ಈ ದಿನ ಸಹಾಯ ಕೇಳೋಣ. ದೇವರು ಖಂಡಿತ ನಮಗೆ ಸಹಾಯ ಮಾಡ್ತಾರೆ. ನಾವು ದೇವರ ಸಮ್ಮುಖದಲ್ಲಿ ಕಾದಿದ್ದು ಪ್ರಾರ್ಥನೆ ಮಾಡುವ ಪ್ರಾರ್ಥನಾ ವೀರರಾಗಲಿಕ್ಕೆ ದೇವರು ನಮಗೆ ಕೃಪೆ ಕೊಡ್ತಾರೆ. ನಾವು ಈ ಮುಂಜಾನೆ ವೇಳೆ ಪ್ರಾರ್ಥನೆ ಮಾಡೋಣ. ಇದು ದೇವರಿಗೆ ಚಿತ್ತವುಳ್ಳ ಕಾರ್ಯ. ನಾವು ಪ್ರಾರ್ಥನೆ ಮಾಡುವುದು ದೇವರಿಗೆ ಇಷ್ಟವಾದ ಕಾರ್ಯವಾಗಿದೆ. ಅದರಿಂದ ನಾವು ಪ್ರಾರ್ಥನೆ ಮಾಡೋಣ. ದೇವರೇ, ನಾನು ಪ್ರಾರ್ಥನೆಯಲ್ಲಿ ದಿನೇ ದಿನೇ ಬೆಳಿಬೇಕು. ನನ್ನ ಪ್ರಾರ್ಥನೆ ಒಂದು ಸ್ಥಿತಿ ಲೆವೆಲ್ ಅದು ದಿನೇ ಹೆಚ್ಚಾಗಬೇಕಪ್ಪ, ನನಗೆ ಕೃಪೆ ಕೊಡಿ ಎಂಬುದಾಗಿ ನಮಗಾಗಿ ಪ್ರೇಯರ್ ಮಾಡಿಕೊಳ್ಳುವ ಮತ್ತು ಎಲ್ಲ ದೇವ ಜನರಿಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಥ್ಯಾಂಕ್ ಯು ಅಪ್ಪ. ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ನಿಮ್ಮ ಸನ್ನಿಧಾನಕ್ಕೆ ಬರ್ತೀವಪ್ಪ. ಈ ಸಮಯದಲ್ಲಿ ಕರ್ತನೆ, ನನಗಾಗಿ ನಿನ್ನ ಪಾದದ ಬಳಿಗೆ ಬರ್ತೇನೆ. ದೇವರೇ, ನಾನು ಪ್ರಾರ್ಥನೆಯಲ್ಲಿ ಬೆಳಿಬೇಕಪ್ಪ. ದೇವರೇ, ಪ್ರಾರ್ಥನೆ ಮಾಡುವುದು ನಿನಗೆ ಇಷ್ಟವಾದ ಕಾರ್ಯವಾಗಿದೆ, ಅದು ನಿನ್ನ ಚಿತ್ತವಾದ ಕಾರ್ಯವಾಗಿದೆ. ನಾನು ಪ್ರಾರ್ಥನೆಯಲ್ಲಿ ಬೆಳೆಯುವುದಕ್ಕೆ ಸಹಾಯ ಮಾಡಿಯಪ್ಪ. ದೇವರೇ, ಬರುವುದಕ್ಕಿರುವ ಇವೆಲ್ಲವುಗಳೊಳಗಿಂದ ತಪ್ಪಿಸಿಕೊಳ್ಳುವುದಕ್ಕೆ, ಮನುಷ್ಯ ಕುಮಾರನ ಮುಂದೆ ನಿಂತುಕೊಳ್ಳಲು ಪೂರ್ಣ ಶಕ್ತರಾಗುವಂತೆ ಎಲ್ಲ ಕಾಲದಲ್ಲಿ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರಿ ಅಂತ ನಿನ್ನ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನಿನ್ನ ಬರೋಣಕ್ಕೆ ಸಿದ್ಧ ಆಗಬೇಕಾದ್ರೆ ಅಪ್ಪ, ನಾವು ಪ್ರಾರ್ಥನೆಯಲ್ಲಿ ಎಚ್ಚರವಾಗಿರಬೇಕಾಗಿದೆ ಅಪ್ಪ. ದೇವರೇ, ನಮ್ಮನ್ನು ಪ್ರಾರ್ಥನಾ ವೀರರಾಗಿ ಮಾಡಿಯಪ್ಪ. ನಾವು ನಮಗಾಗಿ ಪ್ರೇಯರ್ ಮಾಡ್ಕೊಳ್ಬೇಕು, ಎಲ್ಲ ದೇವ ಮಕ್ಕಳಿಗಾಗಿ, ಕರ್ತನೆ, ನಶಿಸಿ ಹೋಗುವ ಆತ್ಮಗಳಿಗಾಗಿ, ದೇಶಕ್ಕಾಗಿ, ರಾಜ್ಯಕ್ಕಾಗಿ, ಕರ್ತನೆ, ನಮ್ಮ ಸುತ್ತಮುತ್ತಲಿನ ಪ್ರಾಂತ್ಯಗಳಿಗಾಗಿ ನಾವು ಭಾರದಿಂದ ಪ್ರೇಯರ್ ಮಾಡುವ, ಪ್ರಾರ್ಥನೆ ಮಾಡುವ ಪ್ರಾರ್ಥನಾ ವೀರರುಗಳಾಗಿ ನಮ್ಮೊಬ್ಬೊಬ್ಬರನ್ನು ಮಾರ್ಪಡಿಸಿ, ನನ್ನನ್ನು ಮಾರ್ಪಡಿಸಿ, ಪ್ರಾರ್ಥನೆಯಲ್ಲಿ ದಿನೇ ನಾನು ಬೆಳೀತಾ ಹೋಗಬೇಕು. ಎಂದಿಗೂ ಪ್ರಾರ್ಥನೆಯಲ್ಲಿ ಸೋತು ಹೋಗ್ಬಿಡಬಾರ್ದು, ಬೇಸರಗೊಳ್ಬಿಡಬಾರ್ದು. ಕೃಪೆ ಕೊಡಿ ಸ್ವಾಮಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ಹಾಗೆ ಇನ್ನೊಂದು ಕಾರ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧತೆಯಲ್ಲಿ ಬೆಳೆಯುವುದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧತೆ ದೇವರಿಗೆ ಇಷ್ಟವಾಗಿರುವಂಥ ಒಂದು ಕಾರ್ಯ. ನಾವು 1 ತೆಸಲೋನಿಕ 4ನೇ ಅಧ್ಯಾಯವನ್ನು ತೆಗೆಯೋಣ. 1 ತೆಸಲೋನಿಕ 4 ಅದರಲ್ಲಿ 3ನೇ ವಚನ ಹೀಗೆ ಹೇಳುತ್ತೆ: ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿ ಇರಬೇಕೆಂಬುದೇ. ಅದೇ ರೀತಿ 1 ತೆಸಲೋನಿಕ 4 ಮತ್ತು 7ನೇ ವಚನ ಹೀಗೆ ಹೇಳುತ್ತೆ: ದೇವರು ನಮ್ಮನ್ನು ಬಂಡತನಕ್ಕೆ ಕರೆಯದೆ ಶುದ್ಧರಾಗಿರುವುದಕ್ಕೆ ಕರೆದನು. ಹಾಗೆಯೇ ಎಫೆಸ 1:4 ಕೂಡ ನಾವು ನೋಡ್ತೇವೆ. ಏನಂತ ನೋಡ್ತೇವೆ ಅಂತಂದರೆ, ದೇವರು ನಮ್ಮನ್ನು ಕರೆದಿರೋದೇ, ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಆರಿಸ್ಕೊಂಡಿರೋದೇ ನಾವು ದೋಷವಿಲ್ಲದವರು ಪರಿಶುದ್ಧರೂ ಆಗಿರಬೇಕೆಂಬುದಕ್ಕಾಗಿ ದೇವರು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆನೇ ಆರಿಸ್ಕೊಂಡಿದ್ದಾರೆ. ದೇವ್ರ ವಾಕ್ಯ ಎಫೆಸ 1:4 ಹೇಗೆಂದರೆ, ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ದೇವರು ನಮ್ಮನ್ನು ಪರಿಶುದ್ಧರಾಗಿರ್ಬೇಕೆಂಬುದಕ್ಕಾಗಿ ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಆರಿಸ್ಕೊಂಡಿದ್ದಾರೆ. ನಾವು ದೋಷವಿಲ್ಲದವರಾಗಿರ್ಬೇಕೆಂಬುದಕ್ಕಾಗಿ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾರೆ. ನಾವು ಶುದ್ಧರಾಗಿರಬೇಕು, ಪರಿಶುದ್ಧರಾಗಿ ಜೀವಿಸಬೇಕು ಅನ್ನೋದು ದೇವರಿಗೆ ಇಷ್ಟವಾದ ಕಾರ್ಯ, ಆತನಿಗೆ ಚಿತ್ತವುಳ್ಳ ಕಾರ್ಯ. ಜೊತೆಗೆ ದೇವ್ರ ವಾಕ್ಯ ಹೇಳುತ್ತೆ, ನಾನು ಪರಿಶುದ್ಧನಾಗಿರುವ ಪ್ರಕಾರ ನೀವು ಪರಿಶುದ್ಧರಾಗಿರಿ ಅಂತ ದೇವರು ನಮಗೆ ಹೇಳ್ತಾ ಇದ್ದಾರೆ. ನಮ್ಮ ದೇವರು ಪರಿಶುದ್ಧನಾದ ದೇವರು. ಅವರು ಪರಿಶುದ್ಧರಾಗಿರೋದ್ರಿಂದ ನಮ್ಮಲ್ಲೂ ಪರಿಶುದ್ಧತೆಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅದರಿಂದ ನಾವು ಪ್ರಾರ್ಥನೆ ಮಾಡೋಣ, ದೇವರೇ, ನಾನು ನೀನು ಬಯಸುವ ಪರಿಶುದ್ಧ ಜೀವಿತದಲ್ಲಿ ಬೆಳೀಲಿಕ್ಕೆ ನನಗೆ ಸಹಾಯ ಮಾಡಿ. ನಾವು ಪರಿಶುದ್ಧರಾಗಿ ಬಾಳಲಿಕ್ಕೆ ನಮ್ಮ ಬಲ ಸಾಕಾಗಲ್ಲ, ಆದರೆ ನಾವು ತೀರ್ಮಾನ ಮಾಡಬೇಕು, ನಾನು ಕರ್ತನಿಗಾಗಿ ಪರಿಶುದ್ಧವಾಗಿ ಬಾಳ್ತೀನಿ, ಕರ್ತನಿಗಾಗಿ ಜೀವಿಸ್ತೀನಿ, ದೇವರಿಗೆ ಇಷ್ಟವಾದ ಕಾರ್ಯಗಳನ್ನೇ ಮಾಡ್ತೀನಿ, ಅವ್ರ ಮನಸ್ಸಿಗೆ ನೋವಾಗುವ ಕಾರ್ಯಗಳನ್ನ ನಾನು ಮಾಡಲ್ಲ ಅನ್ನೋ ತೀರ್ಮಾನವನ್ನು ಫಸ್ಟು ನಾವು ಮಾಡಬೇಕು. ಆಮೇಲೆ ದೇವ್ರ ಹತ್ರ ಸಹಾಯ ಕೇಳಬೇಕು. ದೇವರೇ, ನನಗೆ ಸಹಾಯ ಮಾಡಿ, ನಾನು ನಿನಗಾಗಿ ಜೀವಿಸಲಿಕ್ಕೆ, ಪರಿಶುದ್ಧವಾಗಿ ಬಾಳಲಿಕ್ಕೆ, ನಿಮಗೆ ಸಂತೋಷ ತರುವ ಕಾರ್ಯಗಳನ್ನೇ ಮಾಡಲಿಕ್ಕೆ ನನಗೆ ಸಹಾಯ ಮಾಡಿ ಅಂತ ಹೇಳಿ ನಾವು ದೇವರ ಹತ್ರ ಕೇಳ್ಕೊಳ್ಳೋಣ. ನಮಗಾಗಿ ಪ್ರಾರ್ಥನೆ ಮಾಡೋಣ. ಜೊತೆಗೆ ಎಲ್ಲ ದೇವ ಮಕ್ಕಳಿಗಾಗಿ ಈ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡೋಣ.
ಥ್ಯಾಂಕ್ ಯು ಅಪ್ಪ. ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ನಿಮ್ಮ ಸನ್ನಿಧಾನಕ್ಕೆ ಬರ್ತೀನಿ ಅಪ್ಪ. ಕರ್ತನೆ, ನಿನ್ನಿಂದ ಅಸಾಧ್ಯವಾದ ಕಾರ್ಯಗಳು ಯಾವುದೂ ಇಲ್ಲಪ್ಪ. ಕರ್ತನೆ, ನಾವು ಪರಿಶುದ್ಧರಾಗಿ ಬಾಳಲಿಕ್ಕೆ, ಕರ್ತನೆ, ನಾವು ಪರಿಶುದ್ಧರಾಗಿ ಜೀವಿಸಿ ನಿನ್ನನ್ನು ಸಂತೋಷಪಡಿಸ್ಲಿಕ್ಕೆ ಅಪ್ಪ ನಮಗೆ ಸಹಾಯ ಮಾಡಿ ಅಪ್ಪ. ನಮ್ಮ ಬಲ ಸಾಕಾಗಲ್ಲ, ಆದರೆ ನಿನ್ನಿಂದ ಸಾಧ್ಯ. ನಾವು ತೀರ್ಮಾನ ಮಾಡ್ತೇವೆ, ನಾವು ನಿನಗಾಗಿ ಜೀವಿಸುವುದಕ್ಕಾಗಿ, ಕರ್ತನೆ, ನಿನಗಾಗಿ ವೈರಾಗ್ಯವಾಗಿ ಬಾಳುವುದಕ್ಕಾಗಿ, ನಿನಗಿಷ್ಟವಾದ ಕಾರ್ಯಗಳನ್ನೇ ಮಾಡುವುದಕ್ಕಾಗಿ ನಾವು ತೀರ್ಮಾನ ಮಾಡಿದ್ದೇವಪ್ಪ. ನಮಗೆ ಸಹಾಯ ಮಾಡಿ, ನಮಗೆ ಸಹಾಯ ಮಾಡಿ ಅಪ್ಪ. ಅಪ್ಪ, ನಾವು ಶುದ್ಧರಾಗಿರ್ಬೇಕೆಂಬುದೇ ನಿಮ್ಮ ಚಿತ್ತವಾಗಿದೆ. ನಾವು ಶುದ್ಧರಾಗಿರಬೇಕು. ನೀನು ಬಯಸುವ ಪರಿಶುದ್ಧ ಜೀವಿತವನ್ನು ನನಗೆ ಕೊಡಿಯಪ್ಪ. ನನ್ನ ಪರಿಶುದ್ಧತೆಯಲ್ಲಿ ದಿನೇ ದಿನೇ ಬೆಳಿಬೇಕು. ನನ್ನ ಕಣ್ಣು, ನನ್ನ ಮಾತು, ದೇವರೇ, ನನ್ನ ದೃಷ್ಟಿ, ನನ್ನ ಮಾತುಗಳು, ಕರ್ತನೆ, ನನ್ನ ಆಲೋಚನೆಗಳು, ನನ್ನ ಕ್ರಿಯೆಗಳು ನಿನಗೆ ಸಮರ್ಪಕವಾಗಿರಬೇಕಪ್ಪ. ನನ್ನ ಆಲೋಚನೆ ಮೂಲಕ ನಿನ್ನ ಮನಸ್ಸಿಗೆ ನೋವಾಗುವ ಯಾವುದೇ ಆಲೋಚನೆಗಳನ್ನು ಮಾಡಬಾರ್ದು. ನನ್ನ ಮಾತು, ನಿನ್ನ ಮನಸ್ಸು ನೋವಾಗುವ ಮಾತುಗಳು ನನ್ನ ಬಾಯಿಂದ ಬರಬಾರ್ದು ಸ್ವಾಮಿ. ಕರ್ತನೆ, ನನ್ನ ನಡೆ ನುಡಿ, ನನ್ನ ಕ್ರಿಯೆಗಳು ನಿನ್ನ ಮನಸ್ಸನ್ನ ನೋಯಿಸಬಾರ್ದಪ್ಪ. ಕರ್ತನೆ, ನನ್ನ ದೃಷ್ಟಿ ನಿಮ್ಮ ಮನಸ್ಸನ್ನು ನೋಯಿಸ್ಬಿಡ್ಬಾರ್ದಪ್ಪ. ಡ್ಯಾಡಿ, ನನಗೆ ಸಹಾಯ ಮಾಡಿಯಪ್ಪ. ನಾನು ಪರಿಶುದ್ಧಳಾಗಿ ಬಾಳ್ಬೇಕಪ್ಪ. ದಿನೇ ದಿನೇ ಪರಿಶುದ್ಧತೆಯಲ್ಲಿ ಬೆಳಿಬೇಕಪ್ಪ. ನೀನು ಬಯಸುವ ಪರಿಶುದ್ಧ ಜೀವಿತವನ್ನು ನನಗೆ ಕೊಡಿಯಪ್ಪ. ನೀವು ಬಯಸುವ ಪರಿಶುದ್ಧ ಜೀವಿತ ನನಗೆ ಬೇಕು ರಾಜ. ಅದು ಮಾತ್ರ ಅಲ್ಲಪ್ಪ, ಎಲ್ಲ ದೇವ ಮಕ್ಕಳಿಗೂ ಪರಿಶುದ್ಧ ಜೀವಿತವನ್ನು ಕೊಡಿ. ಪರಿಶುದ್ಧತೆಯಲ್ಲಿ ದಿನೇ ದಿನೇ ಬೆಳಿಲಿಕ್ಕೆ ಸಹಾಯ ಮಾಡಿ. ರಕ್ಷಣೆ ಹೊಂದಿರೋ ಪ್ರತಿಯೊಬ್ಬ ದೇವ ಮಕ್ಕಳು ಪರಿಶುದ್ಧರಾಗಿ ಬಾಳ್ಬೇಕಪ್ಪ. ನಿನಗಾಗಿ ಮೆಚ್ಚುಗೆಯಾಗಿ ಜೀವಿಸ್ಬೇಕಪ್ಪ. ಕರ್ತನೆ, ನಿನ್ನನ್ನು ಸಂತೋಷಪಡಿಸುವ ಪರಿಶುದ್ಧ ಜೀವಿತದಲ್ಲಿ ಜೀವಿಸಬೇಕು. ಆ ರೀತಿಯಾಗಿ ನೀವು ಸಹಾಯ ಮಾಡಿ. ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ಇನ್ನೊಂದು ಕಾರ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವ ಜನರು ಸಾಕ್ಷಿಯ ಜೀವಿತದಲ್ಲಿ ಅವರು ಬೆಳಿಬೇಕು. ಇದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ಜೀವಿತ ದೇವರ ದೃಷ್ಟಿಯಲ್ಲಿ ಪರಿಶುದ್ಧರಾಗಿರೋದು, ಹಾಗೆಯೇ ಅದ್ರ ಜೊತೆಗೇನೆ ಸಾಕ್ಷಿಯ ಜೀವಿತ ಜನರ ದೃಷ್ಟಿಯಲ್ಲೂ ಕೂಡ ನಾವು ಪರಿಶುದ್ಧರಾಗಿ ನಡ್ಕೊಂಡು ಸಾಕ್ಷಿಯಾಗಿ ಬಾಳಿ ನಮ್ಮನ್ನು ನೋಡೋರು, ಓ ದೇವ್ರ ಮಕ್ಕಳು ಅಂದರೆ ಹೀಗಿರಬೇಕಪ್ಪ, ಯೇಸುಸ್ವಾಮಿಯನ್ನು ನಂಬಿರೋರು ಅಂದರೆ ಈ ಥರ ಇರಬೇಕು ಅಂತ ಹೇಳಬೇಕು. ನಮ್ಮನ್ನು ನೋಡಿ ಒಳ್ಳೆ ರಿಪೋರ್ಟ್ ಕೊಡಬೇಕು. ಆ ರೀತಿಯಾಗಿ ನಾವು ಸಾಕ್ಷಿಯಾಗಿ ಬದುಕಬೇಕು. ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೇವಲ್ಲ, ಮತ್ತಾಯ 5ನೇ ಅಧ್ಯಾಯದಲ್ಲಿ 13ನೇ ವಚನದಿಂದ 16ನೇ ವಚನದವರೆಗೂ ಕೂಡ ನೀವು ಓದ್ಕೊಳ್ಳಿ. ಅದರಲ್ಲಿ ಕೊನೆ 16ನೇ ವಚನ ಏನು ಹೇಳುತ್ತೆ ಅಂದರೆ, ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ, ಹೀಗಾದರೆ ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಅಂದರೆ ನಾವು ಒಳ್ಳೆಯವರಾಗಿ ಜೀವಿಸುವಾಗ, ನಾವು ಪರಿಶುದ್ಧರಾಗಿ ಬಾಳುವಾಗ, ನಾವು ಸಾಕ್ಷಿಗಳಾಗಿ ಜೀವಿಸುವಾಗ ನಮ್ಮ ಕ್ರಿಯೆಗಳನ್ನು ನೋಡಿ ಯಾರಿಗೆ ಕೊಂಡಾಟ ಉಂಟಾಗುತ್ತೆ? ನಮ್ಮ ಮೂಲಕ ದೇವರಿಗೆ ಕೊಂಡಾಟ ಉಂಟಾಗುತ್ತೆ. ನಾವು ಪ್ರಾರ್ಥನೆ ಮಾಡೋಣ, ನಮ್ಮ ಮೂಲಕ ದೇವರ ನಾಮ ದೂಷಣೆಗೊಳಗಾಗಬಾರ್ದು, ದೇವರ ನಾಮ ಮಹಿಮೆ ಹೊಂದಬೇಕು. ನಮ್ಮ ಮೂಲಕ ದೇವರ ನಾಮಕ್ಕೆ ಕೊಂಡಾಟ ಉಂಟಾಗಬೇಕು, ಘನತೆ ಗೌರವ ಸಲ್ಲಲ್ಪಡಬೇಕು. ಆದರೆ ಅದರಿಂದ ನಾವು ಹೇಗೆ ಜೀವಿಸಬೇಕು? ಸಾಕ್ಷಿಗಳಾಗಿ ಜೀವಿಸಬೇಕು. ನಮ್ಮ ಜೊತೆ ಮಾತನಾಡೋರು, ನಮ್ಮ ಜೊತೆ ಸಂಪರ್ಕ ಮಾಡೋರು ನಮ್ಮನ್ನು ನೋಡುವಾಗ, ದೇವ್ರ ಮಗು ಅಂದರೆ, ಏಸಪ್ಪ ನಂಬಿರೋರು ಅಂದರೆ ಹೀಗಿರಬೇಕಪ್ಪ ಅಂತ ನಮ್ಮ ಬಗ್ಗೆ ಒಳ್ಳೆ ರಿಪೋರ್ಟ್ ಕೊಡಬೇಕು. ಆ ರೀತಿಯಾಗಿ ನಾವು ಸಮಾಜದಲ್ಲೂ ಸಹ ಸಾಕ್ಷಿಗಳಾಗಿ ಬದುಕಲಿಕ್ಕೆ ದೇವರು ನಮಗೆ ಸಹಾಯ ಮಾಡಲಿ ಅಂತ ನಮಗಾಗಿ ಪ್ರಾರ್ಥನೆ ಮಾಡೋಣ. ಎಲ್ಲ ದೇವ ಜನರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ನಿಮ್ಮ ಸನ್ನಿಧಾನಕ್ಕೆ ನಾವು ಬರ್ತೇವಪ್ಪ. ಕರ್ತನೇ, ಸಾಕ್ಷಿಗಳಾಗಿ ನಾವು ಬೆಳಗಬೇಕಪ್ಪ. ನಮ್ಮನ್ನು ನೋಡುವವರು, ಓ ದೇವ್ರ ಮಕ್ಕಳು ಅಂದರೆ ಇವರಪ್ಪ, ಏಸಪ್ಪನ ನಂಬಿರೋರು ಅಂದರೆ ಇವರು, ಚರ್ಚ್ಗೂ ಹೋಗೋರು ಅಂದರೆ ಇವರು, ಈ ಥರ ಇರಬೇಕು, ಜೀವನ ಮಾಡಬೇಕಾದ್ರೆ ಈ ಥರ ಇರಬೇಕು ಅಂತ ಹೇಳಬೇಕಪ್ಪ. ಅಷ್ಟರ ಮಟ್ಟಿಗೆ ನಾವು ಸಾಕ್ಷಿಗಳಾಗಿ ಬದುಕಬೇಕು ಸ್ವಾಮಿ. ನಮ್ಮ ಆ ನಡೆ, ನಮ್ಮ ನುಡಿ, ನಮ್ಮ ಕ್ರಿಯೆ ನೋಡುವವರು ಅದು ಅವ್ರಿಗೆ ಖುಷಿ ತರುವಂಥದ್ದಾಗಿರಬೇಕು. ನಮ್ಮ ಜೊತೆ ಮಾತನಾಡುವಾಗ ಅವ್ರಿಗೆ ಅದು ಖುಷಿ ತರುವಂಥದ್ದಾಗಿರಬೇಕು. ನಮ್ಮ ಜೊತೆ ಅವರು ಬಳಕೆ ಆಗುವಾಗ ಅವರು ಇನ್ನೂ ಆನಂದ ಪಡಬೇಕು. ಅಷ್ಟರ ಮಟ್ಟಿಗೆ ಕರ್ತನೇ, ನಾವು ಸಾಕ್ಷಿಗಳಾಗಿ ಬದುಕಬೇಕಪ್ಪ. ನಾವು ಭೂಮಿಗೆ ಉಪ್ಪಾಗಿರ್ಬೇಕಪ್ಪ, ಲೋಕಕ್ಕೆ ಬೆಳಕಾಗಿರ್ಬೇಕಪ್ಪ. ಗುಡ್ಡದ ಮೇಲೆ ಕಟ್ಟಿರುವ ಮನೆ ಅದು ಎಂದಿಗೂ ಮರೆಯಾಗಿರಲಾರದು. ದೇವರೇ, ಸ್ತೋತ್ರ ಸ್ವಾಮಿ, ಸ್ತೋತ್ರಪ್ಪ. ದೀಪವನ್ನು ಕೊಳಗದೊಳಗೆ ಇಡೋದಿಲ್ಲ, ದೀಪ ಸ್ತಂಭದ ಮೇಲೆ ಇಡ್ತಾರೆ ಅಂತ ನಿನ್ನ ವಾಕ್ಯದಲ್ಲಿದೆ. ದೇವರೇ, ಅಪ್ಪ ಡ್ಯಾಡಿ, ನಾವು ಸಾಕ್ಷಿಗಳಾಗಿ ಜೀವಿಸ್ಬೇಕಪ್ಪ. ನಮ್ಮ ಮಾತು ಇನ್ನೊಬ್ಬರನ್ನ ಸಂತೈಸೋ ಮಾತುಗಳಾಗಿರ್ಬೇಕಪ್ಪ. ನಾವು ವರ್ತಿಸುವ ವರ್ತನೆ, ನಾವು ನಡ್ಕೊಳ್ಳುವ ರೀತಿ ಅದು ನಿನ್ನನ್ನು ಪ್ರತಿಬಿಂಬಿಸ್ಬೇಕಪ್ಪ. ದೇವರೇ, ಅಂಥ ಕೃಪೆಯನ್ನು ನಮಗೆ ಕೊಡಿಯಪ್ಪ. ಓ ರಬಲ ರಬ ಶಂದರಿ ಬಲ ರಬ ರಿಕ್ಕುಮರಲ ರಬ ಓ ರಿಮರ ಶಂದರಿ ಕಲ ರಬ. ನಮ್ಮ ಮಾತು ಇನ್ನೊಬ್ಬರನ್ನ ಸಂತೈಸೋ ಮಾತು
ಮಾತುಗಳಾಗಿ, ನಮ್ಮ ನಡೆ ನುಡಿಗಳು ಎಲ್ಲವೂ ಕರ್ತನೆ ಸಾಕ್ಷಿಯುಳ್ಳದಾಗಿ ಹೊರಟು ಬರುವಂತೆ ಕೃಪೆ ಕೊಡಿ ಸ್ವಾಮಿ. ನೀವು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ. ಅದೇ ಥರ ರಕ್ಷಣೆ ಹೊಂದಿರೋ ಪ್ರತಿಯೊಬ್ಬ ದೇವ ಮಕ್ಕಳು ಸಾಕ್ಷಿಗಳಾಗಿ ಬದುಕಬೇಕು, ಭೂಮಿಗೆ ಉಪ್ಪಾಗಿ, ಲೋಕಕ್ಕೆ ಬೆಳಕಾಗಿ, ನಿನ್ನನ್ನು ಮಹಿಮೆ ಪಡಿಸುವ ಮಕ್ಕಳಾಗಿ ಜೀವಿಸಬೇಕು. ಎಂದಿಗೂ ದೇವ ಮಕ್ಕಳಿಂದ, ನನ್ನಿಂದ, ನಮ್ಮಿಂದ ನಿನ್ನ ನಾಮಕ್ಕೆ ದೂಷಣೆ ಉಂಟಾಗಬಾರ್ದು. ಆ ರೀತಿಯಾಗಿ ನೀವು ನಡೆಸಿ ಸ್ವಾಮಿ. ನೀವು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ಹಾಗೆ ನಾವು ಇನ್ನೊಂದು ಕಾರ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಏನೇ ಕಷ್ಟ ಬಂದರೂ ನಾವು ಕರ್ತನಿಗಾಗಿ ವೈರಾಗ್ಯವಾಗಿ ನಿಲ್ಲಬೇಕು. ಯೋಬನು ಹೇಳಿದ್ನಲ್ವಾ, ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಆತನ ನಾಮಕ್ಕೆ ಸ್ತೋತ್ರವಾಗಲಿ ಎಂಬುದಾಗಿ. ನಾವು ಅದೇ ಥರ ಹೇಳೋರಾಗಬೇಕು. ಕಷ್ಟ ಬಂದಾಗ ಅಯ್ಯೋ ದೇವ್ರೇ ಯಾಕೆ ಈ ಥರ ಕಷ್ಟ ಕೊಟ್ಬಿಟ್ಟಿಯಲ್ಲ ಅಂತ ಹೇಳಿ ದೇವ್ರನ್ನ ದೂಷಿಸೋದು, ಈ ಥರ ಕಾರ್ಯಗಳು ನಮ್ಮಲ್ಲಾಗಲಿ ದೇವ ಮಕ್ಕಳಲ್ಲಾಗಲಿ ಇರಬಾರ್ದು. ಏನೇ ಬರಲಿ, ಕಷ್ಟನೇ ಬರಲಿ, ದುಃಖನೇ ಬರಲಿ, ನೋವೇ ಬರಲಿ, ಹಿಂಸೆನೇ ಬರಲಿ ಅಥವಾ ಸುಖನೇ ಬರಲಿ, ಸುಖ ಬಂದರೂ ಸರಿ, ಕಷ್ಟ ಬಂದರೂ ಸರಿ, ಏನೇ ಆದರೂ ಸರಿ, ನಾನು ದೇವ್ರನ್ನ ಬಿಡಲ್ಲ. ನಾನು ದೇವ್ರಿಗಾಗಿ ಜೀವಿಸ್ತೀನಿ, ದೇವ್ರಿಗಾಗಿ ವೈರಾಗ್ಯವಾಗಿ ಬಾಳ್ತೀನಿ, ಆತನನ್ನೇ ನಾನು ಭದ್ರವಾಗಿ ಹಿಡ್ಕೊಳ್ತೇನೆ ಅನ್ನುವಂತಹ ಒಂದು ವೈರಾಗ್ಯದ ಜೀವನಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವರೇ, ಅಂಥ ವೈರಾಗ್ಯವಾಗಿ ನಾನು ಬದುಕಬೇಕಪ್ಪ ಎಂಬುದಾಗಿ ನಾವು ಕೇಳ್ಕೊಳ್ಳೋಣ. ಅದರ ಜೊತೆ ಎಲ್ಲ ದೇವಜನರು ಇದೇ ರೀತಿ ಏನೇ ಕಷ್ಟ ಬಂದರೂ ದೇವರಿಗಾಗಿ ವೈರಾಗ್ಯವಾಗಿ ಜೀವಿಸಬೇಕು. ಸೋತೋಗ್ಬಿಡ್ಬಾರ್ದು. ಕಷ್ಟ ಬಂದಾಗ ಕುಗ್ಗಿ ಹೋಗಿ ದೇವ್ರನ್ನ ಬಿಟ್ಟು ದೂರ ಹೋಗೋ ಪರಿಸ್ಥಿತಿ ಯಾರಿಗೂ ಬರಬಾರ್ದು, ನಮಗೂ ಬರಬಾರ್ದು. ಪೌಲನ್ ಹೇಳ್ತಾನಲ್ಲ, ಕಷ್ಟವಾಗಲಿ, ಸಂಕಟವಾಗಲಿ, ಅನ್ನವಿಲ್ಲದಿರುವುದೋ, ವಸ್ತ್ರವಿಲ್ಲದಿರುವುದೋ, ಈಗಿನ ಸಂಗತಿಗಳೋ, ಮುಂದಣ ಸಂಗತಿಗಳೋ, ದೇವದೂತರೋ, ದುರಾತ್ಮವೋ, ಯಾವುದು ಕೂಡ ಕ್ರಿಸ್ತನ ಪ್ರೀತಿಯಿಂದ ನನ್ನನ್ನು ಅಗಲಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ನಿಶ್ಚಯ ಉಂಟು ಎಂಬುದಾಗಿ ಪೌಲನು ಹೇಳೋ ಹಾಗೆ ನಾವು ಹೇಳಬೇಕು. ನಾವು ಪ್ರಾರ್ಥನೆ ಮಾಡೋಣ, ಈ ರೀತಿಯಾಗಿ ಬಾಳಬೇಕು. ಈ ಲೋಕ ನಮಗೆ ಶಾಶ್ವತ ಅಲ್ಲ. ಒಂದಲ್ಲ ಒಂದಿನ ಈ ಲೋಕ ಬಿಟ್ಬಿಟ್ಟು ಹೋಗ್ತೇವೆ. ಏಸಪ್ಪನ ಬರೋಣ ತುಂಬ ಹತ್ತಿರ ಆಗಿದೆ. ಈ ಲೋಕದಲ್ಲಿ ಬರುವಂತಹ ಕಷ್ಟ ಸಂಕಟಗಳಿಗೆ ನಾವು ಸೋತು ಹೋಗಿ, ಕುಗ್ಗಿ ಹೋಗಿ ದೇವ್ರನ್ನ ಬಿಟ್ಬಿಡೋದಾದರೆ ನಾವು ಆ ನಿತ್ಯತ್ವವನ್ನು ಕಳ್ಕೊಂಡ್ಬಿಡ್ತೇವೆ. ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ, ದೇವರೇ ಏನೇ ಬಂದರೂ ನಾನು ನಿನ್ನಲ್ಲಿ ಹರ್ಷಿಸಲಿಕ್ಕೆ ಸಹಾಯ ಮಾಡಿ. ಹಬಕ್ಕೂಕನು ಹೇಳ್ತಾನಲ್ಲ, ಅಂಜೂರವು ಚಿಗುರದೆ ಹೋದ್ರು, ದ್ರಾಕ್ಷಲತೆಯಲ್ಲಿ ಫಲ ಕೊಡದೆ ಹೋದ್ರು, ಕೊಟ್ಟಿಗೆಯಲ್ಲಿ ಕರುಗಳಿಲ್ಲದೆ ಹೋದ್ರು, ಮಂದೆಯಲ್ಲಿ ಆಡುಗಳಿಲ್ಲದೆ ಹೋದ್ರು, ನಾನು ಕರ್ತನಲ್ಲೇ ಸಂತೋಷ ಪಡ್ತೀನಿ ಅಂತ ಹಬಕ್ಕೂಕನು ಹೇಳ್ದ. ಅದೇ ಥರ ನಾವು ಹೇಳಬೇಕು, ದೇವರೇ ಏನಿಲ್ಲ ಅಂದರೂ ಇದ್ದರೂ ಏನೇ ಆದರೂ ನಾನು ನಿನ್ನಲ್ಲಿ ಸಂತೋಷಿಸ್ತೀನಿ, ನಿನ್ನನ್ನು ಮಾತ್ರ ನಾನು ಬಿಡಲ್ಲಪ್ಪ, ನಿನಗಾಗಿ ನಾನು ಜೀವಿಸ್ತೀನಪ್ಪ, ಏನೇ ಆದರೂ ನಾನು ನಿನಗಾಗಿ ಬಾಳ್ತೀನಿ, ನಿನ್ನ ಭದ್ರವಾಗಿ ಹಿಡ್ಕೊಳ್ತೀನಿ ಅಪ್ಪ, ನನಗಂಥ ಕೃಪೆ ಕೊಡಿಯಪ್ಪ ಅಂತ ಹೇಳಿ ನಮಗಾಗಿ ಮತ್ತು ಎಲ್ಲ ದೇವ ಜನರಿಗಾಗಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ತಂದೆಯಾದ ದೇವರೇ, ಈ ಮುಂಜಾನೆ ವೇಳೆಗಾಗಿ ಸ್ತೋತ್ರಪ್ಪ. ಯೋಬನು ಹೇಳಿದ್ನಲ್ಲ, ಅವನು ಬಂದ ಕಷ್ಟದ ಪರಿಸ್ಥಿತಿಯಲ್ಲಿ ಅವನು ನಿನ್ನನ್ನು ದೂಷಿಸಲಿಲ್ಲ. ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಆತನ ನಾಮಕ್ಕೆ ಸ್ತೋತ್ರವಾಗಲಿ ಎಂಬುದಾಗಿ ಯೋಬನು ಹೇಳಿದ ಹಾಗೆ ನಾವು ಹೇಳಬೇಕಪ್ಪ. ಹಬಕ್ಕೂಕನು ಹೇಳಿದ್ನಲ್ಲ, ಅಂಜೂರ ಚಿಗುರದೆ ಹೋದ್ರು, ಏನಿಲ್ಲ ಅಂದರೂ ನಾನು ಕರ್ತನಲ್ಲಿ ಸಂತೋಷ ಪಡ್ತೀನಿ ಅಂತ ಹೇಳಿದ್ನಲ್ಲ. ದೇವರೇ, ಅಂಥ ಕೃಪೆ ನಮಗೆ ಬೇಕಪ್ಪ. ಏನೇ ಬಂದರೂ ನಾವು ನಿಮ್ಮನ್ನು ಬಿಟ್ಟು ಆಗಲ್ಬಾರ್ದು, ನಿಮಗಾಗಿ ವೈರಾಗ್ಯವಾಗಿ ಜೀವಿಸಬೇಕು, ನಿಮ್ಮಲ್ಲಿ ದೃಢವಾಗಿ ನಿಲ್ಲಬೇಕು, ನಿಮಗಾಗಿ ವೈರಾಗ್ಯವಾಗಿ ಬಾಳಬೇಕು. ಕೃಪೆ ಕೊಡಿಯಪ್ಪ. ಎಲ್ಲ ದೇವ ಮಕ್ಕಳಿಗೂ ಅಂತ ಕೃಪೆ ಕೊಡಿಯಪ್ಪ. ಕಷ್ಟ ಬಂದಾಗ ನಿನ್ನನ್ನು ಬಿಟ್ಟು ಹಿಂಜರಿದು ಹೋಗೋ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಏನೇ ಬಂದರೂ ನಾನು ದೇವ್ರನ್ನ ಬಿಟ್ಟು ಆಗಲಲ್ಲ, ನಂಗೆ ದೇವ್ರು ಬೇಕು ಅಪ್ಪ, ನನಗೆ ಬೇಕು ಅನ್ನುವಂಥ ವೈರಾಗ್ಯ ಒಬ್ಬೊಬ್ಬ ದೇವ ಮಕ್ಕಳಲ್ಲಿ ಬರಲಿ ಅಪ್ಪ. ನೀನು ಅಂಥ ವೈರಾಗ್ಯದಿಂದ ಒಬ್ಬೊಬ್ಬರನ್ನು ತುಂಬಿಸು. ನೀವು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ಹಾಗೆ ನಾವು ಇನ್ನೊಂದು ಕಾರ್ಯಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೊನೆಯದಾಗಿ ನಾವು ದೇವರ ಬರೋಣಕ್ಕೆ ಸಿದ್ಧರಾಗಬೇಕು. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಯೇಸು ಸ್ವಾಮಿ ಅತಿ ಬೇಗನೆ ಬರಲಿಕ್ಕಿದ್ದಾರೆ. ಈಗೋ ಬೇಗನೆ ಬರ್ತೇನೆ ಅಂತ ಹೇಳಿ ಏಸಪ್ಪ ಹೇಳಿದ್ದಾರೆ, ವಾಗ್ದಾನ ಮಾಡಿದ್ದಾರೆ. ಏಸಪ್ಪ ಬೇಗ ಬರಲಿಕ್ಕಿದ್ದಾರೆ. ಯಾರ್ಯಾರು ಕರ್ತನಿಗಾಗಿ ವೈರಾಗ್ಯವಾಗಿ ಜೀವಿಸುತ್ತಾ, ಕರ್ತನಿಗಾಗಿ ಪರಿಶುದ್ಧವಾಗಿ ಬಾಳುತ್ತಾ, ಆತನಿಗೆ ಇಷ್ಟವಾದ ಕಾರ್ಯಗಳನ್ನ ಮಾಡುತ್ತಾ ಆತನಿಗಾಗಿ ಸಿದ್ಧರಾಗಿರ್ತಾರೋ ಅವ್ರನ್ನ ಕರ್ಕೊಂಡು ಹೋಗಲಿಕ್ಕೆ ದೇವರು ಬೇಗ ಬರ್ತಾರೆ, ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ನಾವು ಸದಾಕಾಲ ಆತನೊಂದಿಗೆ ಇರ್ತೇವೆ. ನಾವು ಅಲ್ಲಿ ಸಂತೋಷವಾಗಿ ನೆಮ್ಮದಿಯಾಗಿರ್ತೇವೆ. ಆತನು ನಮ್ಮ ಕಣ್ಣೀರನ್ನು ಹೊರಿಸ್ತಾರೆ. ಅಲ್ಲಿ ನಾವು ಈ ಲೋಕದ ಕಷ್ಟಗಳು ಯಾವುದೂ ಇರಲ್ಲ. ಅಲ್ಲಿ ನಾವು ಮಹಿಮೆಯ ಆನಂದದೊಳಗೆ ನಾವು ಪ್ರವೇಶ ಮಾಡೋರಾಗ್ತೇವೆ. ಇಂಥ ಒಂದು ನಿತ್ಯತ್ವದ ಆನಂದಕ್ಕೆ ನಮ್ಮನ್ನ ಕರ್ಕೊಂಡೋಗ್ಲಿಕ್ಕೆ ದೇವರು 2ನೇ ಬಾರಿ ಬರಲಿಕ್ಕಿದ್ದಾರೆ. ಅದರಿಂದ ನಾವು ಪ್ರಾರ್ಥನೆ ಮಾಡೋಣ, ಕರ್ತನ ಬರೋಣಕ್ಕೆ ನಾವು ಸಿದ್ಧರಾಗಬೇಕು, ನಾನು ಸಿದ್ಧ ಆಗಬೇಕು ಮತ್ತು ಎಲ್ಲ ದೇವ ಮಕ್ಕಳು ಸಿದ್ಧ ಆಗಬೇಕಪ್ಪ. ಕೃಪೆ ಕೊಡಿ ಅಂತ ನಾವು ಕೇಳ್ಕೊಳ್ಳೋಣ. ಯಾಕಂದರೆ ದೇವ್ರ ಬರೋಣಕ್ಕೆ ನಾವು ಸಿದ್ಧರಾಗಲಿಲ್ಲ ಅಂತಂದರೆ ಅದು ಏನು ಪ್ರಯೋಜನ ಇಲ್ಲ. ನಾವು ಚರ್ಚಿಗೆ ಬಂದು ಎಲ್ಲ ಮಾಡಿ ನಾವು ಆತನ ಬರೋಣದಲ್ಲೇ ಸಿದ್ಧ ಆಗದೆ ಆತನ ಬರೋಣದಲ್ಲಿ ನಾವು ಕೈ ಬಿಡಲ್ಪಟ್ಬಿಟ್ಟಿದ್ದೀವಿ ಅಂತಂದರೆ ಅದರಲ್ಲಿ ಏನು ಅರ್ಥ?
ನಾವು ದೇವರ ಬರೋಣಕ್ಕೆ ಸಿದ್ಧ ಆಗಬೇಕು. ನಾವು ದೇವ್ರ ಹತ್ರ ಪ್ರತಿದಿನ ಕೇಳ್ಕೊಳ್ಳೋಣ. ಈ ಪ್ರಾರ್ಥನೆ ಇವತ್ತೊಂದೇ ದಿನದಲ್ಲಿ ಬಿಟ್ಬಿಡಬೇಡಿ. ಪ್ರತಿದಿನ ಈ ವಿಚಾರಕ್ಕಾಗಿ, ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮ ಎಲ್ಲ ದೇವ ಮಕ್ಕಳಿಗಾಗಿ ನೀವು ಪ್ರಾರ್ಥನೆ ಮಾಡ್ಕೊಳ್ಳುವಾಗಲೆಲ್ಲ ಈ ಪ್ರಾರ್ಥನಾ ಅಂಶಗಳನ್ನು ನೀವು ನೆನಪಿನಲ್ಲಿಟ್ಟು ಪ್ರಾರ್ಥನೆ ಮಾಡಿರಿ. ನಾವು ಪ್ರಾರ್ಥನೆ ಮಾಡೋಣ. ದೇವರೇ, ನಾನು ನಿನ್ನ ಬರೋಣಕ್ಕೆ ಸಿದ್ಧ ಆಗಲಿಕ್ಕೆ ನನಗೆ ಕೃಪೆ ಕೊಡಿಯಪ್ಪ. ನನ್ನ ಕುಟುಂಬ ಮತ್ತು ನಾನು ಎಲ್ಲ ದೇವ ಮಕ್ಕಳು ನಿಮ್ಮ ಬರೋಣಕ್ಕೆ ಸಿದ್ಧ ಆಗಬೇಕು, ನಮಗೆ ಸಹಾಯ ಮಾಡಿ ಅಂತ ನಾವು ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಅಪ್ಪ. ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ನಿಮ್ಮ ಸನ್ನಿಧಾನಕ್ಕೆ ನಾವು ಬರ್ತೇವೆ ಸ್ವಾಮಿ. ಅಪ್ಪ ಕರ್ತನೆ, ನಿನ್ನ ಬರೋಣ ಹತ್ರ ಆಗಿದೆ ಅಪ್ಪ. ನಿನ್ನ ಬರೋಣಕ್ಕೆ ನಾವು ಸಿದ್ಧರಾಗಬೇಕು. ನಿನ್ನ ಬರೋಣದಲ್ಲಿ ಎಂದಿಗೂ ನಾವು ಕೈ ಬಿಡಲ್ಪಟ್ಬಿಡಬಾರ್ದು. ನಮಗೆ ಸಹಾಯ ಮಾಡಿಯಪ್ಪ. ನನ್ನನ್ನು ಸಿದ್ಧಪಡಿಸು, ನನ್ನ ಕುಟುಂಬವನ್ನು ಸಿದ್ಧಪಡಿಸು, ಎಲ್ಲ ದೇವ ಮಕ್ಕಳನ್ನು ಸಿದ್ಧಪಡಿಸು. ನಮ್ಮ ಪ್ರಾಣ, ಆತ್ಮ, ಶರೀರ ಮೂರೂ ಕೂಡ ನಿನ್ನ ಪ್ರತ್ಯಕ್ಷತೆಯ ದಿನದಲ್ಲಿ ಪರಿಶುದ್ಧವಾಗಿ ಕಾಣಲ್ಪಡಬೇಕು ಸ್ವಾಮಿ. ದೇವರೇ, ನಮ್ಮನ್ನ ಸಿದ್ಧಪಡಿಸಪ್ಪ. ನಾವು ನಿನ್ನ ಬರೋಣಕ್ಕೆ ಸಿದ್ಧರಾಗುವಂತೆ ನಮಗೆ ಕೃಪೆ ಕೊಡಿ ರಾಜ. ನೀವು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ಇನ್ನೊಂದು ಕಾರ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ನಾವು ಇಹಲೋಕದ ಆಶೀರ್ವಾದಕ್ಕಾಗಿ ನಾವು ಟೋಟಲ್ ಆಗಿ ನಾವು ಪ್ರಾರ್ಥನೆ ಮಾಡೋಣ. ನಮಗಾಗಿ ಮತ್ತು ಎಲ್ಲ ದೇವ ಜನರಿಗಾಗಿ ಮತ್ತು ಬೇರೆ ಎಲ್ಲರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಏನಪ್ಪ ಅಂತಂದರೆ, ನೀವು ನಿಮಗಾಗಿಯೇ ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಗೆ ಯಾವ್ಯಾವ ವಿಚಾರಗಳಲ್ಲಿ ಪ್ರಾಬ್ಲಮ್ನ ಅನುಭವಿಸ್ತಾ ಇದ್ದೀರಾ, ಯಾವ ವಿಚಾರದಲ್ಲಿ ಕೊರತೆಗಳನ್ನು ಫೀಲ್ ಮಾಡ್ತಾ ಇದ್ದೀರಾ, ಅದಕ್ಕಾಗಿ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ. ಮತ್ತು ಪ್ರಯಾಣದ ಸುರಕ್ಷತೆಗಾಗಿ, ಆರೋಗ್ಯಕ್ಕಾಗಿ, ಇನ್ನೇನು ಪ್ರಾಬ್ಲಮ್ಸ್ ಇದೆ ಅದೆಲ್ಲದಕ್ಕಾಗಿ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ. ನಾವೆಲ್ಲ ಸೇರಿ ಅದಕ್ಕಾಗಿ ಪ್ರಾರ್ಥನೆ ಮಾಡೋಣ. ನಾವೆಲ್ಲರೂ ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ನಿನ್ನ ಸನ್ನಿಧಾನಕ್ಕೆ ನಾವು ಬರ್ತೀವಪ್ಪ. ಈ ಮುಂಜಾನೆ ವೇಳೆ ಕರ್ತನೆ, ನಮ್ಮನ್ನು ನಿನ್ನ ಕರಗಳಿಗೆ ಸಂಪೂರ್ಣವಾಗಿ ಒಪ್ಪಿಸ್ಕೊಡ್ತೇವೆ ಸ್ವಾಮಿ. ನಮ್ಮ ಪ್ರಯಾಣಗಳಲ್ಲಿ ಸುರಕ್ಷತೆ ಕೊಡಿ. ಈ ದಿನ ನಾವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಕೊಡಿಯಪ್ಪ. ಕೈ ಇಟ್ಟು ಮಾಡೋ ಒಂದೊಂದು ಕೆಲಸದಲ್ಲಿ ಸಕ್ಸಸ್ ಉಂಟಾಗಬೇಕಪ್ಪ ಕರ್ತನೆ. ಈ ದಿನ ಕರ್ತನೆ, ಎಲ್ಲ ವಿಚಾರಗಳಲ್ಲೂ ನಿನ್ನ ಸಹಾಯದ ಹಸ್ತವನ್ನು ನಾವು ಅನುಭವಿಸ್ಲಿಕ್ಕೆ ಸಹಾಯ ಮಾಡಿ ರಾಜ. ಕರ್ತನೆ ಸ್ತೋತ್ರಪ್ಪ. ಈ ಸಮಯದಲ್ಲಿ ಪ್ರಾರ್ಥನೆಗೆ ಅಟೆಂಡ್ ಮಾಡಿರೋ, ಆನ್ಲೈನ್ ಪ್ರೇಯರಲ್ಲಿ ಅಟೆಂಡ್ ಮಾಡಿರೋ ಯಾರಾದರೂ ಏನೇ ಪ್ರಾಬ್ಲಮಲ್ಲಿ ಇದ್ದರೂ ಕೂಡ ಅದರಿಂದ ನೀವು ಬಿಡುಗಡೆ ಕೊಡಿ. ಅದು ಶಾರೀರಿಕ ಪ್ರಾಬ್ಲಮ್ ಆಗಿರಲಿ, ಮಾನಸಿಕ ಪ್ರಾಬ್ಲಮ್ ಆಗಿರಲಿ, ಏನೇ ಇದ್ದರೂ, ಕುಟುಂಬದ ಸಮಸ್ಯೆ ಆಗಿರಲಿ, ಏನೇ ಇದ್ದರೂ ಅದೆಲ್ಲದರಿಂದ ನೀವು ಬಿಡುಗಡೆ ಕೊಡಿಯಪ್ಪ. ಅಪ್ಪ, ನೀವು ಬಿಡುಗಡೆ ಕೊಡಲಿಕ್ಕೆ ಶಕ್ತನಾದ ದೇವರು. ಬೇರೆಲ್ಲಿನೂ ನಮಗೆ ಬಿಡುಗಡೆ ಇಲ್ಲ, ನಿಮ್ಮ ಹತ್ರ ಮಾತ್ರ ಬಿಡುಗಡೆ ಅಪ್ಪ. ಅಪ್ಪ, ಈ ಸಮಯದಲ್ಲಿ ಕರ್ತನೆ ಪ್ರಾರ್ಥನೆಯಲ್ಲಿ ಭಾಗವಹಿಸಿರುವ ಪ್ರತಿಯೊಬ್ಬರಿಗೂ ನಿನ್ನ ಬಿಡುಗಡೆಯನ್ನು ಅನುಗ್ರಹಿಸು ಸ್ವಾಮಿ. ಕರ್ತನೆ, ಸಾಲದಿಂದ ಬಿಡುಗಡೆ ಕೊಡಿ, ಸಮಾಧಾನ, ನೆಮ್ಮದಿ ಕೊಡಿ, ಸಂತೋಷ ಕೊಡಿ ಕುಟುಂಬದಲ್ಲಿ ಅಪ್ಪ. ಅವರಿಗೆ ವೈಯಕ್ತಿಕವಾಗಿಯೂ ಕೂಡ ಸಂತೋಷ, ಸಮಾಧಾನದಿಂದ ತುಂಬಿಸಿ. ಅದು ಮಾತ್ರ ಅಲ್ಲ, ಅಗತ್ಯಗಳು ಸಂಧಿಸಲ್ಪಡಲಿ, ಆರೋಗ್ಯ ಉಂಟಾಗಲಿ. ಯಾರ್ಯಾರು ಅನಾರೋಗ್ಯದಲ್ಲಿ ಇರೋದಾದರೆ ಅವರಿಗೆ ಒಳ್ಳೆ ಆರೋಗ್ಯವನ್ನು ನೀವು ಕೊಡಿಯಪ್ಪ. ನೀವು ಯೆಹೋವ ರಾಫ, ಸೌಖ್ಯದಾತನು. ನಿಮ್ಮ ಸೌಖ್ಯವನ್ನು ಅನುಗ್ರಹಿಸಿ ಕರ್ತನೆ. ಎಲ್ಲ ದೇವ ಮಕ್ಕಳಿಗೂ ನೀವು ಆರೋಗ್ಯವನ್ನು ಕೊಡಿ. ಎಲ್ಲ ದೇವ ಮಕ್ಕಳ ಅಗತ್ಯಗಳನ್ನು ಪೂರೈಸಿ ಅಪ್ಪ. ಕರ್ತನೆ, ಇಲ್ಲಿ ಪ್ರಾರ್ಥನೆಗೆ ಅಟೆಂಡ್ ಮಾಡಿರೋ ಪ್ರತಿಯೊಬ್ಬರ ಅಗತ್ಯಗಳನ್ನು ಪೂರೈಸಿ ಆರೋಗ್ಯವನ್ನು ಕೊಡಿ. ನೀವು ಅದ್ಭುತವಾಗಿ ನಡೆಸಿ ಸ್ವಾಮಿ. ಈ ಹಲೋಕದ ಬ್ಲೆಸ್ಸಿಂಗಿಂದ ಒಬ್ಬೊಬ್ಬರನ್ನು ನೀವು ತುಂಬಿಸಿ ನಡೆಸಿ ಅಪ್ಪ. ನೀವು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನೀವು ಕೇಳಿರುವುದಕ್ಕಾಗಿ ಸ್ತೋತ್ರಪ್ಪ. ಥ್ಯಾಂಕ್ ಯು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಹಾಗೆ ಎಲ್ಲರೂ ದೇವರಿಗೆ ಸ್ತೋತ್ರ ಮಾಡೋಣ. ನಮ್ಮ ಪ್ರಾರ್ಥನೆಯನ್ನು ನೀವು ಕೇಳಿರುವುದಕ್ಕಾಗಿ ಸ್ತೋತ್ರ ಎಂಬುದಾಗಿ ದೇವರಿಗೆ ಸ್ತೋತ್ರ ಮಾಡುವ. ಅಪ್ಪ, ಸ್ತೋತ್ರ, ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಕೇಳಿರುವುದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಥ್ಯಾಂಕ್ ಯು ಅಪ್ಪ. ನಮ್ಮ ಪ್ರಾರ್ಥನೆಯನ್ನು ನೀವು ಕೇಳಿರುವುದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನೀವು ಕೇಳಿರುವುದಕ್ಕಾಗಿ ವಂದನೆ, 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 ವಂದನೆ ಅಪ್ಪ. ವಂದನೆ ಡ್ಯಾಡಿ. ಕೂಗನ್ನು ಕೇಳಿರುವೆ, ಸ್ತೋತ್ರ, ಸ್ತೋತ್ರ ಅಯ್ಯ. ನಮ್ಮ ಕೂಗನ್ನು ಕೇಳಿರುವೆ, ಸ್ತೋತ್ರ, ಸ್ತೋತ್ರ ಅಯ್ಯ. ಕೊರತೆಯ ನೀಗಿರುವೆ, ಸ್ತೋತ್ರ, ಸ್ತೋತ್ರ ಅಯ್ಯ. ನಮ್ಮ ಕೊರತೆಯ ನೀಗಿರುವೆ, ಸ್ತೋತ್ರ, ಸ್ತೋತ್ರ ಅಯ್ಯ. ಸ್ತೋತ್ರ, ಸ್ತೋತ್ರ ಅಯ್ಯ. ಸ್ತೋತ್ರ, ಸ್ತೋತ್ರ ಅಯ್ಯ. ಅಪ್ಪ, ನಮ್ಮ ಕೂಗನ ಕೇಳಿರುವುದಕ್ಕಾಗಿ ಸ್ತೋತ್ರಪ್ಪ. ಅಪ್ಪ, ನಾವೆಲ್ಲರೂ ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ, ಪರಿಶುದ್ಧತೆಯಲ್ಲಿ, ಸಾಕ್ಷಿಯ ಜೀವಿತದಲ್ಲಿ ಅಪ್ಪ ಬೆಳೆಯುವಂತೆ ನೀವು ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ.
ನಿಮ್ಮ ಬರೋಣಕ್ಕೆ ನಮ್ಮನ್ನು ಸಿದ್ಧಪಡಿಸುವುದಕ್ಕಾಗಿ ಸ್ತೋತ್ರ. ಮತ್ತು ಇಹಲೋಕದಲ್ಲಿ ನಮಗೆ ಬೇಕಾಗಿರುವ ಅಗತ್ಯಗಳನ್ನ ಸಂಧಿಸಿ ನಮ್ಮನ್ನು ಕರ ಹಿಡಿದು ನೀವು ನಡೆಸುವುದಕ್ಕಾಗಿ ಸ್ತೋತ್ರ ಅಪ್ಪ. ನಮ್ಮ ಪ್ರಾರ್ಥನೆಯನ್ನು ಕೇಳಿರುವುದಕ್ಕಾಗಿ ಸ್ತೋತ್ರ ಕರ್ತನೆ. ನಾವು ಅನುದಿನವೂ ಈ ಕಾರ್ಯಗಳಿಗಾಗಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ, ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರಲಿಕ್ಕೆ ನಮ್ಮೊಬ್ಬೊಬ್ಬರಿಗೂ ಕೃಪೆಯನ್ನು, ಬಲವನ್ನು ಅನುಗ್ರಹಿಸಿ ಅಪ್ಪ. ನೀವು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್, ಆಮೇನ್.